ಜಿಲ್ಲೆಯಲ್ಲಿ ಬಂಗಾರ ತಿರ್ತಿ ದೇವಸ್ಥಾನದಲ್ಲಿ ಅವರ ವೆಂಕಟರಾಮ ಸ್ವಾಮಿ ಅವರನ್ನ ಅನುಮತಿ ಪಡ್ಕೊಂಡು ನಮ್ಮ ಕೋಲಾರ ಜಿಲ್ಲೆಗೆ ಇರ್ತಕ್ಕಂಥ ಇಲ್ಲಿ ವೆಂಕಟರಾಮ ಸ್ವಾಮಿ ಪ್ರತಿಷ್ಠೆ ಇಲ್ಲಿರ್ತಕ್ಕಂಥ ಬಲ ಅಂದಿನ ದಿವಂಗತ ಕೃಷ್ಣಪ್ಪನವರು ಮತ್ತೆ ದಿವಂಗತ ದೊರಸಾಬ್ ನಾಯ್ಡು ಅವರು ಇಬ್ಬರು ಕೂಡ ಈ ದೇವಸ್ಥಾನ ಅಂತಕ್ಕಂಥದನ್ನ ವಿಶೇಷವಾಗಿ ಅವರ ಒಂದು ಹಾದಿನಲ್ಲಿ ನಡ್ಕೊಂಡ್ ಬರ್ತಕ್ಕಂಥ ನಮ್ಮ ವೆಂಕಟರಾಮ ಸ್ವಾಮಿ ಆಶೀರ್ವಾದ ನಮ್ಮ ಅಭ್ಯರ್ಥಿ ಆದಂತ ಮಲೇಶ್ ಬಾಬುನಿಗೆ ಸಂಪೂರ್ಣವಾಗಿ ಸಿಗ್ತದೆ ಅಂತಕ್ಕಂಥ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈಗ ರಾಜ್ಯದಲ್ಲಿ 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲಿ 25 ಬಿಜೆಪಿ ಅಭ್ಯರ್ಥಿಗಳು, 3 ಜನ ಜೆಡಿಎಸ್ ಅಭ್ಯರ್ಥಿಗಳು. ಅಂದ್ರೆ ದೇವೇಗೌಡರು, ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಮತ್ತೆ ವಿಜಯಣ್ಣ ಒಟ್ಟಾರೆ ಸೇರ್ಕೊಂಡು ಒಂದು 3 ಕ್ಷೇತ್ರವನ್ನ ಜೆಡಿಎಸ್ ಬಿಟ್ಕೊಟ್ಟಿದ್ದಾರೆ. NDA ಅಭ್ಯರ್ಥಿಯಾಗಿ ನಮ್ಮ ಕೋಲಾರಲ್ಲಿ ಮಲೇಶ್ ಬಾಬುಗಳು NDA ಅಭ್ಯರ್ಥಿಯಾಗಿ ಈಗ ಕಳೆದಲ್ಲಿದ್ದಾರೆ. ಅವರ ಹಿನ್ನೆಲೆ ಕೂಡ ನಾನು ಒಂದ್ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಲೇಶ್ ಬಾಬು ಅವರು ಅವ್ರ ತಂದೆ ಸಿ ಮುನ್ಸ್ವಾಮಿ ಅಂತಕ್ಕಂಥದನ್ನ IAS ಅಧಿಕಾರಿಯಾಗಿ ಅವರ ಆಡಳಿತದಲ್ಲಿ ಅನೇಕ ಬಡವರ ಬಗ್ಗೆ ಕೆಲಸ ಮಾಡತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂದ್ರೆ ಅದು ಸಿ ಮುನ್ಸ್ವಾಮಿ ಅವರು. ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು, ಡೈರಿ ಬಂದಿರ್ತಕ್ಕಂಥದನ್ನ ಮತ್ತೆ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಪಣ್ಣ ಇಂಡಸ್ಟ್ರೀಸ್ ಬಂದಿರ್ತಕ್ಕಂಥದ್ದನ್ನೆಲ್ಲ ಕೂಡ ಅವರ ಒಂದು ಆಡಳಿತದಲ್ಲಿ ಮೈಸೂರು ಲ್ಯಾಂಪ್ ಅಲ್ಲಿ ಸುಮಾರು ಕೋಲಾರ ಜನತೆಗೆ, ಬಡ ಜನತೆಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ಮಹಾಪುರುಷ, ಮಹಾ ವ್ಯಕ್ತಿ ಅಂದ್ರೆ ಸಿ ಮುನ್ಸ್ವಾಮಿ ಅವರು. ಅವರ ಪುತ್ರ ನಮ್ಮ ಮಲೇಶ್ ಬಾಬು ಅವರು. ಅವ್ರ ತಾಯಿ ಮಂಗಮ್ಮ ಅವರು 2 ಬಾರಿ ಜಿಲ್ಲಾಧ್ಯಕ್ಷರಾಗಿ ಒಂದು ಸಣ್ಣ, ಯಾರಲ್ಲಿ ಕೂಡ ಮಂಗಮ್ಮ ಅವರು ಆಡಳಿತ ಹೇಗಿದೆ ಅಂತಕ್ಕಂಥದ್ದನ್ನ ಹೇಗೆ ಹೋಯ್ತು ಅಂತಕ್ಕಂಥದ್ದು ಒಂದು ಸಣ್ಣ ಮನುಷ್ಯ ಕೂಡ ಒಳ್ಳೆ ರೀತಿಯಲ್ಲಿ ಮಾತಾಡ್ತಕ್ಕಂಥ ಮಂಗಮ್ಮ ಅವರು. ಅವರ ಮಂಗಮ್ಮನವ್ರ ಮಗ ನಮ್ಮ ಮಲೇಶ್ ಬಾಬು. ಅವ್ರದೇ ಒಂದು ಆಡಳಿತ ಇದೆ. 2 ಬಾರಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ನಿಂತು ಬಹಳ ಹತ್ತದಲ್ಲಿ 3,000 4,000 ಸೋತಿರ್ತಕ್ಕಂಥ ಮಲೇಶ್ ಬಾಬುಗೆ ಬಹುಶಃ ನನ್ಗನ್ನಿಸ್ತದೆ ಸೋತಿದ್ದು ಒಂದ್ ಕಡೆ ನೋವಾದ್ರೆ ಮುಂದೆ ಹೋಗ್ತಕ್ಕಂಥ ದಾರಿ ಇಲ್ಲಿಂದ ಇವರೆಲ್ಲ ಮುಂದೆ ಇರ್ತಕ್ಕಂಥವ್ರು ಹೇಳ್ತಾರೆ ಪಂಚಾಯತಿನಿಂದ ಪಾರ್ಲಿಮೆಂಟ್ ಅಂತಕ್ಕಂಥ ಅನೇಕ ಮುಖಂಡರು ಮಾತಾಡ್ತಾರೆ. ಅಂತದ್ದು ಪಂಚಾಯತಿಯಿಂದ ಪಾರ್ಲಿಮೆಂಟ್ ಅಂದ್ರೆ ಅಸೆಂಬ್ಲಿಯಿಂದ ಪಾರ್ಲಿಮೆಂಟ್ಗೆ ಹೋಗ್ತಕ್ಕಂಥ ಭಾಗ್ಯ ನಮ್ಮ ರಾಷ್ಟ್ರದ ಪ್ರಧಾನಿಗಳಿರ್ತಕ್ಕಂಥ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಒಟ್ಟಾರೆ ತೀರ್ಮಾನ ತಗೊಂಡು ಒಬ್ಬ ಮಲೇಶ್ ಬಾಬಾ ವಿದ್ಯಾವಂತ, ಲೋಕಲ್ ಅಲ್ಲಿ ಅಸೆಂಬ್ಲಿಗೆ ಹೋಗೋದು ಬೇಡ, ಪಾರ್ಲಿಮೆಂಟ್ಗೆ ಬರ್ಲಿ ಅಂತಕ್ಕಂಥ ಒಂದು ಒಳ್ಳೆ ಆಶೀರ್ವಾದವನ್ನ ಮಲೇಶ್ ಬಾಬುಗೂ ಮಾಡಿದ್ದಾರೆ. ಬಂಧುಗಳೇ, ಒಳ್ಳೆ ವ್ಯಕ್ತಿ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಮಲೇಶ್ ಬಾಬು ನೋಡ್ರೆ ಗೊತ್ತಾಗತ್ತೆ ನಿಮ್ಗೆ. ಅನೇಕ ರಾಜಕಾರಣದಲ್ಲಿ ಇರ್ತಕ್ಕಂಥ ರಾಜಕಾರಣ ಲೆಕ್ಕಾಚಾರ ಬೇರೆ ಇದ್ದ ಕೂಡ ಆ ಮನುಷ್ಯ ಎಲ್ಲರಲ್ಲಿ ಕೂಡ ಒಗ್ಗಟ್ಟಾಗಿ ಒಂದಾಗಿ ಹೋಗ್ತಕ್ಕಂಥ ಮನುಷ್ಯ. ಮಲೇಶ್ ಬಾಬು ಒಂದು ಒಳ್ಳೆ ವ್ಯಕ್ತಿ. ತಾವೆಲ್ಲ ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಅನೇಕ ಬಾರಿ ಕೂಡ ಬಿಜೆಪಿಗೆ ವೋಟ್ ಹಾಕಿದಿರಿ. ನನಗೂ ಕೂಡ 2004 ವೋಟ್ ಹಾಕಿದಿರಿ. ಅನೇಕ ಯುವಕರಿಗೂ ತಿರುಗಿ ಕೂಡ ಬಿಜೆಪಿಯನ್ನ ಕಟ್ಟಿ ಬೆಳೆಸ್ಬೇಕಂತಕ್ಕಂಥ ಒಂದು ಆಸೆ ಇದೆ. ಸಣ್ಣ ಮಟ್ಟದಲ್ಲಿ ಕೂಡ JDS ಮುಖಂಡರು ಕೂಡ KGF ಕ್ಷೇತ್ರದಲ್ಲಿ ಅವರ ಒಂದು ಮನೆತನ, ಅವರ ಒಂದು ಆಸೆ ಕೂಡ ಆಗ್ತಕ್ಕಂಥದ್ದನ್ನು ಅದ್ರಲ್ಲಿ ಎಲ್ಲಿ ಕೂಡ ಆ ಒಂದು ಶಕ್ತಿನ ಯಾವುದೇ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಕ್ಕಂಥ ಆಗಿಲ್ಲ. ಆದ್ರೆ ಕಾರ್ಯಕರ್ತರು ಮಾತ್ರ ಗಟ್ಟಿಯಾಗಿದ್ದಾರೆ. ಈಗ ಒಂದು ಸಂತೋಷ ಏನಂದ್ರೆ JDS ಮತ್ತು ಬಿಜೆಪಿ ಒಂದಾಗಿ ಹೋಗಿರ್ತಕ್ಕಂಥ ಒಂದು ದಾರಿ ಬರೀ KGF ಕ್ಷೇತ್ರ ಅಲ್ಲ, ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೂಡ ಎಲ್ಲರೂ ಕೂಡ ಬಹಳ ಖುಷಿ ಇದ್ದಾರೆ ಮನಸ್ಸಲ್ಲಿ. ಹೋಗ್ಲಿ ಬಿಡಪ್ಪ, ಎಲೆಕ್ಷನ್ ಬಂದಾಗ ಅವರೊಂದ್ ಕಡೆ ನಾವೊಂದ್ ಕಡೆ ನಿಂತ್ಕೊಂತ ಇಬ್ರು ಒಂದೇ ದಾರಿಯಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದನ್ನ ಬಹಳ ಖುಷಿಯಾಗಿ ನಾನು ಎಲ್ಲಾ ಕ್ಷೇತ್ರಕ್ಕೂ ಕೂಡ ಹೋಗ್ತಕ್ಕಂಥ ನೋಡ್ತಾ ಇದ್ದೇನೆ. కార్యకర్తలు బాగా నగనగతా ముఖ ఈ తెలుగులో ಹೇಳ್ತಾರೆ వాళ్ళు మేము జగడ వేస్తా ఉంటాం ఒకే దోవలో పోతా ఉంటాము మాకు దీనికన్నా సంతోషమే మలేష్ బాబుకి మేము ఇద్దరు సేరి ఓటేస్తాం అన్న
ಖುಷಿ ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ಇವತ್ತು ನಮ್ಮ ಕೋಲಾರದಲ್ಲಿದೆ. ಹಂಗಾಗಿ ತಾವೆಲ್ಲ ಕೂಡ ಮಲೇಶ್ ಬಾಬುಗೆ NDA ಅಭ್ಯರ್ಥಿ. ಅವರ ಗುರುತು ಬಹುಶಃ ಇಲ್ಲಿ ಅನೇಕ ವರ್ಷಗಳು ಕೂಡ ಬಿಜೆಪಿ ಚಿಹ್ನೆಗೆ ಹೂಗಾಗ್ತಕ್ಕಂಥ ಅಭ್ಯಾಸ ಇರ್ಬೋದು. ಇವತ್ತು ಅವರ ಗುರುತು ಬಂದ್ಬಿಟ್ಟು ತೆರೆ ಒತ್ತದ ಮಹಿಳಾ ರೈತ ಇರ್ತಕ್ಕಂಥ ಗುರುತು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಕಸುಮೋಪು అంటే ತೆಲುಗುలో చెప్తే ಕಸುಮೋಪು ಅಂತ, ಅದು ಬಹಳ ಚೆನ್ನಾಗಿ ಈ ಭಾಗದಲ್ಲಿ ತೆಲುಗು ಜಾಸ್ತಿ. ಹಂಗಾಗಿ ಗುರುತು ಅವ್ರದ್ದು 2ನೇ ನಂಬರ್. ಮಲೇಶ್ ಬಾಬು ಹೆಸರಿರ್ತದೆ, 2ನೇ ನಂಬರ್ ಗುರುತು ಅದೇ ಕಸುಮೋಪು ತೆರೆ ಒತ್ತದ ಮಹಿಳೆ ಅದು. ಹಂಗಾಗಿ ತಾವೆಲ್ಲ ಹುಡ್ಕೋದಕ್ಕೆ ಹೋಗ್ಬಾರ್ದು. ಆ ಬ್ಯಾಲೆಟ್ ಪೇಪರ್ ಕೊಟ್ಟ ತಕ್ಷಣ ಬೇರೆ ಇಲ್ಲಿ 3 ದಿವಸ ಇರೋದು. ಬ್ಯಾಲೆಟ್ ಪೇಪರ್ ಕೊಟ್ಟ ತಕ್ಷಣ ಮೇಲಿಂದ ಹಂಗಂದ್ರೆ ಸಾಕು 2ನೇ ನಂಬರ್ ಸೀರಿಯಲ್ ಇದೆ ಅಂತ ಒಂದು ಮಲೇಶ್ ಬಾಬುಗೆ KGF ಕ್ಷೇತ್ರದಲ್ಲಿ ನನಗೆ ಗೊತ್ತಿದೆ. ಇವತ್ತು KGF ಕ್ಷೇತ್ರದಲ್ಲಿ ಅನೇಕರು ಕೂಡ ಮನಸ್ಸಲ್ಲಿ ಬೇರೆ ಬೇರೆ ಕೂಡ ಎಲೆಕ್ಷನ್ ಬಂದಾಗ ಒಂದಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಮತ್ತು ಮುಖಂಡರು ಇದ್ದೀರಿ. ನನಗೆ ಖಂಡಿತವಾಗಲೂ KGF ಮತದಾರರಲ್ಲಿ ವಿಶ್ವಾಸ ಇದೆ. ಯಾಕಂದ್ರೆ ನನ್ನನ್ನ ಮೊದಲನೇ ಬಾರಿ ಗೆಲ್ತಕ್ಕಂಥ KGF ಕ್ಷೇತ್ರದಲ್ಲಿ ಇರ್ತಕ್ಕಂಥ ಆಗಿನ ಮುನಿರತ್ನ ನಾಯ್ಡು ಅವರ ನೇತೃತ್ವದಲ್ಲಿ ಬಹಳ ಹೆಚ್ಚು ಓಟ್ ಕೊಟ್ಟಿರ್ತಕ್ಕಂಥದನ್ನ ನಾನು ಓಟ್ ಕೊಟ್ಟು ಗೆದ್ದ ಮೇಲೆ ಇಲ್ಲಿ ಗ್ರಾಮ ಸಭೆ ಮಾಡಕ್ ಬಂದಿದ್ದೆ. ಇದೇ ಜಾಗದಲ್ಲಿ ಗ್ರಾಮ ಸಭೆಯಲ್ಲಿ ಕೂತ್ ಮಾತಾಡುವಾಗ ಏನಾದ್ರು ಒಂದು ಮಾಡ್ಬೇಕಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಆನಂದ್ ರೆಡ್ಡಿ ಅಂತ ನಮ್ಮ ಮುಂದೆ ಇದ್ದಾರೆ. ಈಗ ಈ ಆನಂದ್ ರೆಡ್ಡಿ ಮೈಕ್ ಕೊಟ್ರೆ ಬಹಳ ಮಾತಾಡ್ತಾನೆ. ಅನಂತ್ ರೆಡ್ಡಿ ಮೈಕ್ ಕೊಟ್ರೆ ಬಹಳ ಮಾತಾಡ್ತಾನೆ. ಈ ಗ್ರಾಮ ಸಭೆಯಲ್ಲಿ ನಾರಾಯಣ ಸ್ವಾಮಿ ಅವರು ಜೊತೆಲಿರುವಾಗ ಗ್ರಾಮ ಸಭೆಯಲ್ಲಿ ಅನೇಕ ಕುಂದುಕೊರತೆಗಳು ಅಥವಾ ಸಂಪಂಗಿ ಇರ್ತಕ್ಕಂಥದನ್ನ ಕುಂದುಕೊರತೆ ಹೇಳುವಾಗ ಆ ಒಂದು MLA ಒಂದು ಶಕ್ತಿ ಇರ್ತಕ್ಕಂಥದ್ದು ಮಾಡ್ತಕ್ಕಂಥ ಮಾತು ಕೊಟ್ರೆ ಅದು ಸಂಪೂರ್ಣ ಮಾಡ್ಕೊಡ್ಬೇಕಂತಕ್ಕಂಥದ್ದನ್ನ ಮೊದಲಿಂದ ಬಂದಿರ್ತಕ್ಕಂಥದ್ದು ಬುದ್ಧಿ. ನಾನು ಏನ್ ಬೇಕು అనంత్ రెడ్డి ಅಂತಂದ್ರೆ స్టూడెంట్స్ సార్ మీకు ఎట్లా ఏం మనసు ఏమైనా బాగుండేది చేసేయాలా ಅಂತ చెప్పాపు అంద ఏమైనా కాలేజ్ చేస్తే బాగుంటుంది ಅಂತ ಅಂದ. ನಾನು ಯೋಚನೆ ಮಾಡಿದೆ MI ಕೃಷ್ಣಪ್ಪನವ್ರನ್ನ ಮತ್ತೆ ದೊರಸ್ವಾಮಿ ನಾಯ್ಡು ಅವರು ಅವ್ರು ನೆನೆಸ್ಕೊಂಡು ಈ ಮರಗಳು ಈ ವಾತಾವರಣ ಇಲ್ಲಿರ್ತಕ್ಕಂಥ ಗುಡ್ಡೆಗಳಿಗೆಲ್ಲ ಯೋಚನೆ ಮಾಡಿ ಇಲ್ಲೊಂದು ಕಾಲೇಜ್ ಮಾಡ್ಕೊಟ್ರೆ ಮಕ್ಕಳು ಓದೋದಕ್ಕೆ ಮತ್ತೆ ಸ್ಕೂಲಿಂದ ಹೊರಗಡೆ ಬಂದು ಕೂತ್ಕೊಳ್ಳೋದು ಚೆನ್ನಾಗಿದೆ ಅಂತಕ್ಕಂಥ ಮಾತು ಹೇಳಿ ಡಿಗ್ರಿ ಕಾಲೇಜ್ ಮಾಡ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟೆ. ಆಗ ನಮ್ಮ 20 ತಿಂಗಳು ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಬಸವರಾಜ್ ಹೊರಟ್ಟಿ ಎಜುಕೇಶನ್ ಮಂತ್ರಿ, ಮತ್ತೆ ನಮ್ಮ ಯಡಿಯೂರಪ್ಪ ಅವರು ಉಪಮುಖ್ಯಮಂತ್ರಿ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಆದ್ರೆ ನಾನು ಯಡಿಯೂರಪ್ಪನಲ್ಲೂ ಜೊತೆಯಲ್ಲಿ ಬಿಜೆಪಿಯಲ್ಲಿ ಗೆದ್ದಿರೋದು. ಅದನ್ನ ನನ್ನ ಯೋಚನೆ ಮಾಡಿದೆ. ಒಂದ್ ಕಡೆ ಯಡಿಯೂರಪ್ಪನ ಹತ್ರ ಹೋಗಿ ಹೇಳೋದು ಇಂಥದ್ದು ಬೇಕಂತ ಪಟ್ಟಿ ಕೊಡೋದು, ಆ ಪಟ್ಟಿನಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳೋದು. ಆಮೇಲೆ 2ನೇ ಪಟ್ಟಿ ಇರ್ತಕ್ಕಂಥ ಕುಮಾರಸ್ವಾಮಿ ಹತ್ರ ಹೋಗೋದು, ಅಣ್ಣ ನೀವು ನಿಮ್ಮನ್ ಬಿಟ್ರೆ ನಮ್ಗೆ ಯಾರಣ್ಣ ದಯಮಾಡಿ ಇಂಥದ್ದು ಮಾಡ್ಕೊಡ್ಬೇಕು ಅಂತಕ್ಕಂತ ಹೇಳುವಾಗ ಸಂಪೂರ್ಣವಾಗಿ ನನಗೆ ನಾನು ಕೇಳಿರ್ತಕ್ಕಂಥದ್ದನ್ನ KGF ಕ್ಷೇತ್ರದಲ್ಲಿ 5 ಹೈಸ್ಕೂಲ್ ಮಾಡ್ಕೊಟ್ಟಿದ್ದೀನಿ. 5 ಹೈಸ್ಕೂಲ್ ಬಡ ಮಕ್ಕಳಿಂದ ಹಿಡ್ಕೊಂಡು ಕಡ್ಗೋರ್ವರೆಗೂ ಬೇಕಮಂಗಲದಲ್ಲಿ ಹೈಸ್ಕೂಲೇ ಇರ್ಲಿಲ್ಲ. ನಾನೇ ಹೈಸ್ಕೂಲ್ ಮಾಡ್ಕೊಟ್ಟೆ. ಇಲ್ಲಿ ಒಂದು ಡಿಗ್ರಿ ಕಾಲೇಜ್ ಮಾಡ್ಕೊಟ್ಟೆ. ಸುಂಡ್ರಪಾಳ್ಯದಲ್ಲಿ ಒಂದು PU ಕಾಲೇಜ್ ಮಾಡ್ಕೊಟ್ಟೆ. ಆ ಟೈಮ್ಗೆ ಬಹಳ ಹೊಂದಾಣಿಕೆ ಇತ್ತು ಕುಮಾರಣ್ಣ ಮತ್ತು ಯಡಿಯೂರಪ್ಪನವ್ರಿಗೂ ನನಗೂ. ಆ ಒಂದು ಸಂಬಂಧದಲ್ಲಿ ಶಾಶ್ವತ ಇರ್ತಕ್ಕಂಥ ಕೆಲಸಗಳು ಈ KGF ಕ್ಷೇತ್ರದಲ್ಲಿ ಒಂದು ಡಿಗ್ರಿ ಕಾಲೇಜು, ಒಂದು PU ಕಾಲೇಜು, 5 ಹೈಸ್ಕೂಲ್ ಬಡಮಾಕನಹಳ್ಳಿ, ಬೇರ್ಪಂಗ್ಲ, ಕರಡಗೂರು ಇಲ್ಲೆಲ್ಲ ಪೂರ್ತಿ ಮಾಡ್ತಕ್ಕಂಥದ್ದೆಲ್ಲ 5 ಹೈಸ್ಕೂಲ್ ಮಾಡ್ಕೊಡ್ತಕ್ಕಂಥ ಒಂದು ಶಕ್ತಿ ಸಿಕ್ಕಿದೆ. ಆ ಒಂದು ವಿಶ್ವಾಸ ನಮ್ಗೆ KGF ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನತೆ ಮೇಲೆ ಹಾಗೆ ಇದೆ, ಇವತ್ತು ಹಂಗೆ ಇದೆ. ನನಗೆ ಅನಿಸ್ತದೆ KGF ಅಲ್ಲಿ ಈ ಬಾರಿ ಹೆಚ್ಚು ಮತ ನಮಗೆ ಮಲೇಶ್ ಬಾಬು ಕೊಡ್ತೀರಂತಕ್ಕಂಥ ನಂಬಿಕೆ ಇದೆ. ಹಂಗಾಗಿ ತಾವೆಲ್ಲ ಕೂಡ 3 ದಿವಸ ಇರೋದು, ತಾವೆಲ್ಲ ಕೂಡ ಮಲೇಶ್ ಬಾಬುನ ಆಶೀರ್ವಾದ ಮಾಡಬೇಕು. 2ನೇ ಸೀರಿಯಲ್ ನಂಬರ್ ಮತ ಕೊಟ್ಟು ಮಲೇಶ್ ಬಾಬುನ 5 ವರ್ಷ ನಮ್ಮ ಸೇವೆ ಮಾಡೋಕೆ ಅವ್ರಿಗೊಂದು ಶಕ್ತಿ ಕೊಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನಂದ್ರೆ 26ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ 5 ಗಂಟೆ ತನಕ ಬೇರೆ ಯಾವುದೇ ಕೆಲಸ ಒಂದ್ ಕಡೆ ಬದುಕೊಟ್ಟು ಬೆಳಗ್ಗೆ ಓಟ್ ಹಾಕೋದಕ್ಕೆ ತಾವೆಲ್ಲ ಹೋಗ್ಬೇಕು. ನಾನು ಸ್ನಾನ ಮಾಡ್ಬೇಕು, ತೋಟ ಹತ್ರ ಹೋಗ್ಬೇಕು ಅನ್ನೋದನ್ನ ಮನ್ಸಲ್ಲಿ ಅವತ್ತೊಂದು ದಿವಸ ಇಟ್ಕೋಬಾರ್ರಿ. ನೀವು ಅವತ್ತು ಹಾಕತಕ್ಕಂಥ ಓಟ 5 ವರ್ಷ ಅಧಿಕಾರದ ಸಿಕ್ಕಂತಕ್ಕಂಥ ಓಟು ನಿಮ್ ಕೈಲಿ ಹಕ್ಕಿದೆ. ಹಂಗಾಗಿ ಅವತ್ತೆಲ್ಲ ಕೂಡ ದಯಮಾಡಿ
ನಮ್ಮ ಮಲೇಶ್ ಬಾಬು ಅವ್ರಿಗೆ ಹೆಚ್ಚಿನ ಮತ ಓಟ್ ಕೊಟ್ಟು ಅವರ ಜಯಶೀಲನ್ ಮಾಡಬೇಕಂತಕ್ಕಂಥ ವಿನಂತಿ ಮಾಡ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಈಗ ತಾನೇ ವೆಂಕಟಪ್ಪನವ್ರು ಹೇಳ್ತಾ ಇದ್ದಾರೆ ನಮ್ಮ ತಂದೆ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಅವ್ರು ಏನು ಸೇವೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಏನಕ್ಕೆ ನಿಲ್ಲಬೇಕು ಅಂತ ನೀವು ಅಂದ್ಕೊಂಡಿರ್ತೀರ. 6 ವರ್ಷದಲ್ಲಿ 2 ಎಲೆಕ್ಷನ್ ಮಾಡಿದ್ದಾರೆ, 3ನೇ ಎಲೆಕ್ಷನ್ ಫೇಸ್ ಮಾಡ್ತಾ ಇದೀವಿ ಅಂತ. ಹೆಂಗೆ ಸರ್ ಎಷ್ಟು ಧೈರ್ಯ ಇದೆ ಅಂತ? ನನಗೆ ಧೈರ್ಯ ಇರೋದು ಇಲ್ಲಿ ಮುಖಂಡರು ಮತ್ತೆ ನನ್ನ ಪಕ್ಷದ ಬಿಜೆಪಿ ಮತ್ತೆ JDS ಪಕ್ಷದ ಕಾರ್ಯಕರ್ತರು ಮುಖಂಡರ ಮೇಲೆ ಅವರು ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಎಲೆಕ್ಷನ್ ನಿಂತಿರೋದು. ಕುಮಾರಸ್ವಾಮಿ ಅವರು, ದೇವೇಗೌಡರು ಅಪ್ಪಾಜಿ ಅವರು ಮತ್ತೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಅವರು ಒಗ್ಗಟ್ಟಾಗಿ ಏನು ಕೋಲಾರ ಲೋಕಸಭಾ ಕ್ಷೇತ್ರ JDS ಬಿಟ್ಕೊಟ್ಟಾಗ ನನ್ನ ಹೆಸರು ಅಲ್ಲಿ ಏನು ಹೇಳಿದಾಗ ಈ ಅಭ್ಯರ್ಥಿ ಮಲ್ಲೇಶ್ ಬಾಬು ಆಗಲಿ ಅಂತ ಅವರ ಆಶೀರ್ವಾದ ಮಾಡಿ ಇಲ್ಲಿರುವ ಮುಖಂಡರು ಮತ್ತೆ ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದ JDS ಮತ್ತು ಬಿಜೆಪಿ ನಾಯಕರು ಹೇಳಿದಾಗ ಎಲ್ಲರೂ ಒಗ್ಗಟ್ಟಾಗಿ ಒಪ್ಕೊಂಡ ಮೇಲೆ ನನಗೆ ಧೈರ್ಯ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ತಾಯಿಯವರು ಒಂದು ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಛಾಪು ಮೂಡಿಸಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗಕ್ಕೆ ಕುಮಾರಸ್ವಾಮಿ ಅವರು ನನ್ನ ಬಂಗಾರಪೇಟೆ ಕ್ಷೇತ್ರದಲ್ಲಿ 2 ಸತಿ ವಿಧಾನಸಭಾ ಚುನಾವಣೆ ನಡೆಸಿದರು. ಕಡಿಮೆ ಅಂತರದಲ್ಲಿ ಸೋತೆ. ಅಣ್ಣ ಅವ್ರು ಹೇಳ್ದಂಗೆ ಕಾರಣಗಳು ಬಹಳ ಇವೆ ಅದಕ್ಕೆ. ಆದರೆ ಏನು ಈ ಲೋಕಸಭಾ ಚುನಾವಣೆ ನಡೆಯುತ್ತೋ ಇಲ್ಲಿ ನೋಡಿ, ಇಲ್ಲೊಬ್ಬರು ಮಹಾನ್ ನಾಯಕರು ನಮಗೆ ಸಪೋರ್ಟ್ ಅಲ್ಲಿ ಬಂದಿದ್ದಾರೆ. ಮಾಲೂರು ಕ್ಷೇತ್ರದ ಮಾಜಿ ಶಾಸಕರು ಮಂಜುನಾಥ್ ಗೌಡರಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಏನು ಇವರೆಲ್ಲ ಆಶೀರ್ವಾದದಿಂದ ನಾನು ಎಲೆಕ್ಷನ್ ನಿಂತಿದ್ದೀನ, ಇವರು ಧೈರ್ಯದಿಂದ ನಾನು ಎಲೆಕ್ಷನ್ ನಿಂತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. 26ನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಆ ಎಲೆಕ್ಷನ್ ನಲ್ಲಿ ವೋಟ್ ಹಾಕೋದು ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ 2ಕ್ಕೆ. ಆದ್ರೆ ನೀವೆಲ್ಲ ಅನ್ಕೊಂತೀರಾ ಮೋದಿ ಹೆಸರು ಹಾಕಿ ಬಿಜೆಪಿ ಇದೆಲ್ಲ ಏನು ಬ್ಯಾನರ್ಸ್ ಎಲ್ಲ ಇದೆ, ತೆನೆ ಹೊತ್ತ ರೈತ ಮಹಿಳೆ ಏನಕ್ಕೆ ಅಂತ. NDA ಅಭ್ಯರ್ಥಿಯಾಗಿ ಏನು ದೇವೇಗೌಡರು ಅಪ್ಪಾಜಿ ಅವರು ಬಿಜೆಪಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು 3 ಕ್ಷೇತ್ರ ಏನ್ ತಗೊಂಡಿದ್ದಾರೋ ಅದರಲ್ಲಿ ಕೋಲಾರ ಕ್ಷೇತ್ರ ಒಂದು. ಅದಕ್ಕೆ ತೆನೆ ಹೊತ್ತ ರೈತ ಮಹಿಳೆಗೆ ಏನು ಕ್ರಮ ಸಂಖ್ಯೆ 2 ಇರುತ್ತೋ ಓಟು ನೀವು ಹಾಕ್ಬೇಕಾಗಿರೋದು ಅವ್ರಿಗೆ. ನೀವು ಏನು ನನಗೆ ಆಶೀರ್ವಾದ ಮಾಡ್ತಿರೋ ಆಶೀರ್ವಾದ ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರ ಅಪ್ಪಾಜಿಗೆ ಮತ್ತೆ ಮೋದಿಗೂ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಎಲೆಕ್ಷನ್ ನನ್ನ ಎಲೆಕ್ಷನ್ ಅಲ್ಲ, ಈ ಎಲೆಕ್ಷನ್ ನಿಮ್ದು, ನಿಮ್ಮ ಭವಿಷ್ಯದ ಎಲೆಕ್ಷನ್, ಈ ದೇಶದ ಎಲೆಕ್ಷನ್. ದಯವಿಟ್ಟು ಯೋಚನೆ ಮಾಡಿ, ನನಗೇನು ವೋಟ್ ಹಾಕ್ತಿರೋ, ನನಗೇನು ಆಶೀರ್ವಾದ ಮಾಡ್ತಿರೋ ಅದು ದೇಶಕ್ಕೆ ನೀವು ಆಶೀರ್ವಾದ ಮಾಡೋಕ್ಕೆ, ಈ ದೇಶ ಒಂದು ಒಳ್ಳೆ ದಾರಿಯಲ್ಲಿ ಹೋಗಕ್ಕೆ ಒಂದು ಆಶೀರ್ವಾದ ಮಾಡ್ತಾ ಇದ್ದೀರಾ ಅಂತ. ಆ ಭಾರತ ಮಾತೆಗೆ ನೀವು ಏನು ವೋಟ್ ಹಾಕಿ ಆಶೀರ್ವಾದ ಮಾಡ್ತೀರಾ ಅಂತ, ಭಾರತ ತಾಯಿಗೆ ನೀವು ಆಶೀರ್ವಾದ ಮಾಡೋದಂತ. ಆದರೆ ಆ ತಾಯಿ ಇವಾಗ ನೀವು ವೋಟ್ ಹಾಕಿದ್ರೆ ಇವಾಗ ಆಶೀರ್ವಾದ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ತೆನೆ ಹೊತ್ತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ 2 ವೋಟ್ ಹಾಕಿ ನನಗೆ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ 26ನೇ ತಾರೀಕು ಕ್ರಮ ಸಂಖ್ಯೆ 2 ತೆನೆ ಹೊತ್ತ ರೈತ ಮಹಿಳೆಗೆ ಇರ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬರ್ತಕ್ಕಂಥ 26ನೇ ತಾರೀಕು ಇವತ್ತು ತೆನೆ ಹೊತ್ತ ಮಹಿಳೆ ರೈತರಿಗೆ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಉರುವರೆ ಅಂತ ಹೇಳ್ತಾರೆ ಅಥವಾ ಕೊಸುಮೋಪು ಅಂತ ಹೇಳ್ತಾರೆ. ಅದಕ್ಕೆ ವೋಟ್ ಕೊಡಬೇಕು ಅಂತಕ್ಕಂಥ ಕೇಳಿ ಈಗ ತಾನೇ ನಿರ್ಗಮಿಸಿರ್ತಕ್ಕಂಥ ಶ್ರೀ ಮಲ್ಲೇಶ್ ಬಾಬು ಅವರೇ, ನಾನು ಹೆಚ್ಚು ಸಮಯವನ್ನ ತಗೊಳ್ಳೋದಿಲ್ಲ. 2 ನಿಮಿಷದಲ್ಲಿ ನನ್ನ ಮಾತನ್ನ ಮೊಟ್ಟಗೊಳಿಸ್ತೇನೆ. ನಾನಿಲ್ಲಿ ಬಂದಿರತಕ್ಕಂಥದ್ದು ತಮ್ಮನೆಲ್ಲೂ ಕೂಡ ಮಾತಾಡಬೇಕು. ಇವತ್ತು ಸಂಪೇಗೌಡರನ್ನು ಕರೆದು ಬರಲೇಬೇಕು ಅಂತ. ಇದು ನನ್ನ ಹಳೆಯ ಕ್ಷೇತ್ರ. ಮೊದಲು ಬೇತ್ಮಂಗಲ ಕ್ಷೇತ್ರದಲ್ಲಿ ಸುಮಾರು 3 ಬಾರಿ ಇಲ್ಲಿ ಗೆದ್ದು 1 ಸಾರಿ ಸೋತಿರ್ತಕ್ಕಂಥ ಎಂ ನಾರಾಯಣಸ್ವಾಮಿ ಅವರು ನಾನು. ಹಂಗಾಗಿ ಇದು ಹಳೆಯ ಕ್ಷೇತ್ರ. ಇವತ್ತು ನಾನು ಪ್ರಥಮವಾಗಿ ಈಗ 85ರಲ್ಲಿ ಟಿಕೆಟ್ ಕೇಳಿದೆ, ಸಿಕ್ಕಲಿಲ್ಲ. 89ರಲ್ಲಿ ತಿರುಗಿ ನನಗೆ ಆಗಿನ ಕಾರಮಂಗಲದ ಚಿಕ್ಕ ಮುನ್ಸ್ವಾಮಿ
ಸಿದ್ದರಾಮಯ್ಯರವರು ಸನ್ಮಾನ್ಯ ದೊರಸಾಮನಾಡಿ ಅವರ ಆಶೀರ್ವಾದದಿಂದ ನಾನು ಇಲ್ಲಿ MLA ಅಭ್ಯರ್ಥಿಯಾಗಿ ಬರಬೇಕಾಯಿತು. ಆಗಿನ ಸನ್ನಿವೇಶದಲ್ಲಿ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಎರಡೂ ಜಿಲ್ಲೆಯ ಎರಡು ಒಂದಾಗಿತ್ತು. ಅದ್ರ ಪೈಕಿ ಜನತಾದಳದಿಂದ ಒಬ್ಬ ನಾನು ಗೆದ್ದಿರ್ತಕ್ಕಂಥದ್ದು. ಹಂಗಾಗಿ ಪ್ರಥಮವಾಗಿ ಈ ಕ್ಷೇತ್ರದ ಜನತೆಗೆ ಸನ್ಮಾನ್ಯ ಕಾರಮದ ಚಿಕ್ಕನಸಾಮಣ್ಣವ್ರಿಗೆ ಮತ್ತೆ ಇನ್ನೊಬ್ಬ ಅತ್ಯಂತ ಧುರೀಣರಾಗಿರ್ತಕ್ಕಂಥ ದೊರಸಾಮನಾಡವರಿಗೆ ನಾನು ನಮಸ್ಕರಿಸಿ, ಈ ಕ್ಷೇತ್ರದ ಜನತೆಗೆ ಪಾದಗಳಿಗೆ ನಾನು ನಮಸ್ಕರಿಸಿ ನಾನು ಎರಡು ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮ ಮುಂದೆ ಬರ್ತಕ್ಕಂಥದ್ದು ಎರಡು ಉದ್ದೇಶಕ್ಕಾಗಿ. ಈ ದೇಶದ ಪರ ಓಟ್ ಹಾಕಬೇಕು, ನರೇಂದ್ರ ಮೋದಿ ಪರ ಓಟು, ನರೇಂದ್ರ ಮೋದಿ ಅವರ ವಿರುದ್ಧ ಓಟ್ ಹಾಕ್ತಕ್ಕಂಥದ್ದು. ನರೇಂದ್ರ ಮೋದಿ ಅವರು ಪರ ಆಗ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು, JDS ಪಕ್ಷದ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳು ಇವತ್ತು ಎಲ್ಲ ಒಂದಾಗಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಬಿಜೆಪಿಯವರು JDS ಒಂದಾದ್ರೂ ಕೂಡ ಇಲ್ಲಿ ಚಿಹ್ನೆಯ ಸಮಸ್ಯೆ ಇದೆ. ನೀವು ಹಳ್ಳಿಯಲ್ಲಿರ್ತಕ್ಕಂಥ ಜನಕ್ಕೆ ಅವರಿಗೆ ಎಲ್ಲರೂ ಕೂಡ ತಿಳಿಯತಕ್ಕಂಥ ಕೆಲಸ ತಾವು ಮಾಡಬೇಕಾಗಿದೆ. ಏನು ಅಂತಂದ್ರೆ ಬಿಜೆಪಿಯ ಸಿಂಬಲ್ ಕಮಲ ಇರೋದಿಲ್ಲ, ಅದರ ಬದಲಿಗೆ JDS ಪಕ್ಷದ ಚಿಹ್ನೆಯಾಗಿರ್ತಕ್ಕಂಥ ರೈತ ಇದು ಏನು ಹೊರೆ ಹೊತ್ತಿರ್ತಕ್ಕಂಥ ರೈತ ಮಹಿಳೆ ಅಂದ್ರೆ ಆಡುಭಾಷೆಯಲ್ಲಿ ಕನ್ನಡದಲ್ಲಿ ಹುಲ್ಲು ಹೊರೆ, ತೆಲುಗಿನಲ್ಲಿ ಕುಸುಮೊಬ್ಬು, ಇದಕ್ಕೆ ನೀವು ಓಟ್ ಹಾಕ್ಬೇಕು. 20 ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ 28 ಕ್ಷೇತ್ರಗಳ ಪೈಕಿ 25 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳಿಗೆ ಓಟ್ ಹಾಕಬೇಕು JDSನವರು. 3 ಕ್ಷೇತ್ರದಲ್ಲಿ ಕೋಲಾರ, ಮಂಡ್ಯ, ಹಾಸನದಲ್ಲಿ ಯಾರು ಬಿಜೆಪಿಯ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರಿದ್ದಾರೆ ಅವರು ಇವತ್ತು JDSನ ಚಿಹ್ನೆಗೆ ಓಟ್ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಆಗ್ಲೇ ಹೇಳಿದೆ, ಈ ದೇಶದ ಅತ್ಯಂತ ಪ್ರಭಾವಿ ನಾಯಕರಾಗಿರ್ತಕ್ಕಂಥ, ಪ್ರಪಂಚದಲ್ಲಿ ವಿಶ್ವದ ಗುರು ಅಂತಕ್ಕಂಥ ಯಾರಾದ್ರೂ ಒಬ್ಬರಿದ್ರೆ ಅದು ನರೇಂದ್ರ ಮೋದಿ ಅವರು. ಅದಕ್ಕಾಗಿ ಸುಮಾರು 10 ವರ್ಷಗಳ ಕಾಲ ಅವರೇನೇನು ಯಾವ್ಯಾವ ರೀತಿಯ ಅಭಿವೃದ್ಧಿಗಳ ಕಾರ್ಯಗಳನ್ನು ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಒಂದೇ ಕ್ಷೇತ್ರ ಅಲ್ಲ, ಶಿಕ್ಷಣ ಕ್ಷೇತ್ರ ಇರ್ಬೋದು, ಅದು ಯುದ್ಧದ ಕ್ಷೇತ್ರ ಇರ್ಬೋದು, ಅಥವಾ ಬೇರೆ ಆಸ್ಪತ್ರೆ ವ್ಯವಸ್ಥೆ ಇರ್ಬೋದು, ಇವತ್ತು ಆಯುಷ್ಮಾನ್ ಭಾರತ್ ಇರ್ಬೋದು, ಅಥವಾ ಕೋವಿಡ್ ಸಮಯದಲ್ಲಿ ಲಸಿಕೆಯನ್ನು ಕೊಟ್ಟು ಕಾಪಾಡಿರತಕ್ಕಂಥ ಮಹಾನುಭಾವ ಯಾರಾದರೂ ಇದ್ರೆ ನರೇಂದ್ರ ಮೋದಿ ಅವರು. ಕೋವಿಡ್ ಸಮಯದಲ್ಲಿ 19, 20, 21 3 ವರ್ಷಗಳ ಕಾಲ ಕೋವಿಡ್ ಇತ್ತು. ಇಡೀ ಪ್ರಪಂಚದಲ್ಲಿ ಕೋವಿಡ್ಗೆ ಯಾರು ಕೂಡ ಔಷಧಿಯನ್ನು ಕಂಡುಹಿಡಿಯಲಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಅಂದ್ರೆ ನಮ್ಮ ದೇಶದ ವಿಜ್ಞಾನಿಗಳನ್ನು ಕರೆಸಿ ಅವರಿಗೆ ಪ್ರಚೋದನೆ ಮಾಡಿದ್ರು. ಎಲ್ಲ ಮಾನ್ರೆ, ನಿಮ್ಮನ್ನು ಕರೆಸಿರ್ತಕ್ಕಂಥ ಉದ್ದೇಶ ಈ ದೇಶದ ನನ್ನ ಜನತೆ, ಈ ದೇಶದ ಪ್ರತಿಯೊಬ್ಬ ಮನುಷ್ಯನು, ಅದು ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, ದಳ ಆಗ್ಬೋದು, CPI ಆಗ್ಬೋದು, CPM ಆಗ್ಬೋದು, ಅವರು ಬದುಕಬೇಕಾಗಿದೆ. ಅದನ್ನು ಕಂಡುಹಿಡಿತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಎಲ್ಲ ವಿಜ್ಞಾನಿಗಳು ಹಗಲು ರಾತ್ರಿ ಕೆಲಸ ಮಾಡಿದ್ರು. ಅದರ ಪ್ರತಿಫಲವಾಗಿ 6 ತಿಂಗಳ ಒಳಗಾಗಿ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಅಂತಕ್ಕಂಥ ಇಂಜೆಕ್ಷನ್ ಕಂಡುಹಿಡಿದು ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನತೆ ಕೂಡ 1ನೇ ಡೋಸು, 2ನೇ ಡೋಸು, 3ನೇ ಡೋಸ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ಅನೇಕ ಪ್ರಾಣಗಳು ಉಳಿಸಿರ್ತಕ್ಕಂಥ ಒಬ್ಬ ಮಹಾನುಭಾವ ಯಾರಾದ್ರೂ ಇದ್ರೆ ನರೇಂದ್ರ ಮೋದಿ ಅವರು. ಕಾಂಗ್ರೆಸ್ ಮಾತಾಡ್ತಾರೆ, ಕಾಂಗ್ರೆಸ್ನವರು ಮಾತಾಡ್ತಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನರೇಂದ್ರ ಮೋದಿ ಅವರು 3ನೇ ಸಾರಿ ಇವತ್ತು ದೇಶದ ಪ್ರಧಾನಿ ಆದ್ರೆ ಇವತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಅಂತ. ಆದ್ರೆ ನಿಮಗೆ ಕೇಳ್ತೇನೆ ಪ್ರಶ್ನೆ, ನೀವು 68 ವರ್ಷ ನೀವು ರಾಜ್ಯಭಾರ ಮಾಡಿದ್ರಲ್ಲ, ಸಂವಿಧಾನವನ್ನು ಎಷ್ಟು ಸಾರಿ ತಿದ್ದುಪಡಿ ಮಾಡಿದ್ದೀರಿ? ಅಂಕಿಅಂಶಗಳನ್ನು ತಗೊಂಡ್ರಿ 128 ಸಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥ ಮಹಾ
ಕಾಂಗ್ರೆಸ್ಗೆ ಸಲ್ಲಬೇಕಾಗಿದೆ. ಇವತ್ತು ಅಂಕಿಅಂಶ ತಗೊಂಡ್ರಿ, ಇವತ್ತು ಯಾರಾದ್ರೂ ಕೂಡ ನೀವು ಕೇಳಬಹುದು. ಇವತ್ತು 47ರಿಂದ ಸಂವಿಧಾನ ಬಂದಾದ ಮೇಲೆ ಇವತ್ತು ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಾದ ಮೇಲೆ ಅವರನ್ನ ಏನ್ ಮಾಡಿದ್ರು? ಕಾಂಗ್ರೆಸ್ನವರು 2 ಸಾರಿ ಸೋಲಿಸಿದ್ರು. ಜೊತೆಗೆ ಅವರನ್ನ ಸಮಾಧಿ ಮಾಡೋಕೆ ಜಾಗ ಕೂಡ ಕೊಡ್ಲಿಲ್ಲ ಇಲ್ಲಿ. ಇದು ನೆನಪಿರಬೇಕು. ಅದು ಯಾರಾದ್ರೂ ಮಾಡಿದ್ರೆ ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಮೋಸ ಮಾಡಿರ್ತಕ್ಕಂಥದ್ದು. ಹಂಗಾಗಿ ಪ್ರಾರ್ಥನೆ ಮಾಡ್ತೇನೆ, ಸಂವಿಧಾನ ಬದಲಾವಣೆ ಮಾಡಿದ್ದಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು ಸಂವಿಧಾನ ಅಲ್ಲ, ಅಂಬೇಡ್ಕರ್ ಮುಂದೆ ನೆಕ್ಸ್ಟ್ ಹುಟ್ಟಿ ಬಂದ್ರು ಕೂಡ ಸಂವಿಧಾನ ತಿದ್ದುಪಡಿ ಮಾಡಕ್ಕಾಗೋದಿಲ್ಲ, ಅಷ್ಟು ಗಟ್ಟಿಮುಟ್ಟಿ ಆಗಿದೆ ನಮ್ಮ ಸಂವಿಧಾನ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಇವರ ಕಾಂಗ್ರೆಸ್ನವರ ಮಾತಿಗೆ ಬರಲಾಗಬೇಡಿ. ಇವತ್ತು ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಜನತಾದಳದ ಅಭ್ಯರ್ಥಿಯಾಗಿರ್ತಕ್ಕಂಥ JDS ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲೇಶ್ ಬಾಬು ಅವರನ್ನ ಅತ್ಯಧಿಕ ಬಹುಮತದಿಂದ ತಾವು ತೆನೆ ಹೊತ್ತ ರೈತ ಮಹಿಳೆಗೆ ಓಟ್ ಹಾಕುವುದರ ಮುಖಾಂತರವಾಗಿ ಗೆಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. KGF ಬಂದಾಗೆಲ್ಲ ನೀವೆಲ್ಲ ಗೌರವ ಕೊಟ್ಟಿದ್ದೀರಿ. ವಿಶೇಷವಾಗಿ ಸಂಪರ್ಕಣ್ಣವ್ರನ್ನ ಸೋಲ್ಲಿ ಗೆಲ್ಲಿ ನೀವೆಲ್ಲ ಒಟ್ಟಾಗಿದ್ದಿ ಅವ್ರನ್ನ ನಡೆಸ್ಕೊಂಡು ಹೋಗ್ತಾ ಇದ್ರಿ. ಬರೋ ದಿನಗಳಲ್ಲಿ ಹಂಗೆ ಆಗ್ಬೇಕು. ಬರೋ ದಿನಗಳಲ್ಲಿ ರಿಸಲ್ಟ್ ಚೇಂಜ್ ಮಾಡೋಣ ನಾವೆಲ್ಲ ಸೇರ್ಕೊಂಡು. ಅವರು ಪಾರ್ಟಿ ಬಗ್ಗೆ ಇರೋ ನಿಷ್ಠೆ, ಎಂಥ ಕಷ್ಟ ಕಾಲದಲ್ಲೂ ಬಿಜೆಪಿ ಇಲ್ಲಿ ತನಕ ಹಂಗೆ ಬಂದ್ಬಿಟ್ಟಿದ್ದಾರೆ, ಹಂಗೆ ಇರ್ತಾರೆ. ಒಳ್ಳೆ ಕಾಲಗಳು ಮುಂದಿನ ದಿನ ಬರ್ತದೆ. ನೀವೆಲ್ಲ ಜೊತೆಲಿ ನಾವೆಲ್ಲ ಜಾಸ್ತಿ ಮಾತಾಡೋದು ಬೇಡ. ಸಂಪಂಗಣ್ಣವರು MP ಅವರು ಮಾತಾಡ್ತಾರೆ. ಈ MP ಎಲೆಕ್ಷನ್ನು ದೇಶದ ಎಲೆಕ್ಷನ್, ಇದು ಲೋಕಲ್ ಎಲೆಕ್ಷನ್ ಅಲ್ಲ. ದೇಶನ ಉಳಿಸ್ಕೋಬೇಕು, KGF ಉಳಿಸ್ಕೋಬೇಕು, ಅದಕ್ಕೆ ಎಲೆಕ್ಷನ್ ಮಾಡೋದು. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕಂದ್ರೆ ದೇಶ ಸುರಕ್ಷಿತವಾಗಿರ್ಬೇಕು, ಅದಕ್ಕೆ ಮಾಡ್ತಾ ಇರುತ್ತೆ ಎಲೆಕ್ಷನ್. ನೀವೆಲ್ಲ ಒಗ್ಗೂಡಿಸಿ MLA ಎಲೆಕ್ಷನ್ ಎಲ್ಲ ಸ್ವಲ್ಪ ಕಾಂಪಿಟೇಷನ್ ಇರ್ತದೆ, ಇಲ್ಲಿ ಇರಲ್ಲ. ಎಲ್ಲರೂ ಮೋದಿ 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 ಅಂತ ಮನೆ ಹೊರಟೋಗಿದೆ. KGF ಅಲ್ಲೂ ಹಂಗೆ ಇದೆ ಅನ್ಕೊಂಡಿದ್ದೀನಿ ಅಲ್ವಾ? ಪಾರ್ಟಿ ಇಲ್ಲ, ಪಕ್ಷ ಇಲ್ಲ, ಜಾತಿ ಇಲ್ಲ, ಎಲ್ಲರೂ ಸೇರಿ ಪ್ರಧಾನಮಂತ್ರಿಗಳು ಮೋದಿ ಅವ್ರನ್ನ ಹೆಂಗೆ ಅನ್ಕೊಂಡು ನಮ್ಮ ಮನೇಲಿ ಯಾರೋ ಪ್ರಧಾನಮಂತ್ರಿ ಆಗೋ ತರ ಎಲ್ಲರೂ ಭಾವನೆ ನಿಲ್ಬೇಕು, ಗೆಲ್ಲಿಸ್ಬೇಕು ಅಂತ. ಹೀಗಾಗಿ ಮಲ್ಲೇಶ್ ಬಾಬು ಅವರು ಗೆಲ್ತಾರೆ, 100% ಗೆಲ್ತಾರೆ. KGF ಅಲ್ಲಿ ಲೀಡ್ ಬರ್ಬೇಕು. KGF ಅಲ್ಲಿ ಲೀಡ್ ಬಂದಾಗ ನಿಮಗೆ ಮುಂದಿನ ದಿನದಲ್ಲಿ ಅನುಕೂಲ ಆಗ್ತದೆ. ಅದನ್ನೆಲ್ಲ ಗಮನಿಸ್ಕೊಳ್ರಿ. ಇದೊಂದು ಒಳ್ಳೆ ವಾತಾವರಣ ಇದೆ, ಅದನ್ನು ಬಳಸ್ಕೊಂಡ್ರೆ ನೆಕ್ಸ್ಟ್ MLA ಎಲೆಕ್ಷನ್ಗೆ ಅನುಕೂಲ ಆಗ್ತದೆ, ZP ಎಲೆಕ್ಷನ್ಗೆಲ್ಲ. ಮಲ್ಲೇಶ್ ಬಾಬು ಅವ್ರು 3 ಲಕ್ಷ ಗೆಲ್ತಾರೆ, 2 ಲಕ್ಷ ಗೆಲ್ತಾರೆ, 1 ಲಕ್ಷ ಗೆಲ್ತಾರೆ. KGF ಅಲ್ಲಿ ಲೀಡ್ ಬರಲೇಬೇಕು, ನೀವೆಲ್ಲ ಕೆಲಸ ಮಾಡಲೇಬೇಕು. KGF ಅಲ್ಲಿ ವಾತಾವರಣನೇ ಬೇರೆ, ಬೇರೆ ತಾಲೂಕುಗಳಿದ್ದಂಗಿಲ್ಲ. ನಾವು KGF ಬರ್ತಾ ಇದ್ದಂಗೆ ಬೇರೆ ಒಂದು ಟೌನ್ ಬಂದಂಗೆ ಇರ್ತದೆ. ನಿಮ್ಮ ಹಾವ ಭಾವ ಕಲ್ಚರ್ ಎಲ್ಲ ಒಂಥರ ಅಂಟಮಂದಿರಿದ್ದಂಗೆ ಇರ್ತೀವಿ. ಎಲೆಕ್ಷನ್ ಅಲ್ಲಿ ಮಾತ್ರ ಹಿಂಗೆ ನಿಂತ್ಕೊಂಡ್ರೆ ಆಮೇಲೆಲ್ಲ ಒಟ್ಟಿಗೆ ಇರ್ತೀವಿ. ನಮ್ಮಲ್ಲಿ ಹಂಗಲ್ಲ. ಹೊಸಕೋಟೆಯಲ್ಲಂತೂ ನೋಡ್ಬೇಕು ನೀವು, ಹೊಸಕೋಟೆಯಲ್ಲಿ ಹೊಡೆದಾಡ್ಕೊಂಡು ಎಲೆಕ್ಷನ್ ಮಾಡೋದು. KGF ಅಲ್ಲಿ ಆ ಥರ ಆಗಲ್ಲ. ನೀವೆಲ್ಲ ಒಟ್ಟಿಗಿರಿ. ಮಲ್ಲೇಶ್ ಬಾಬು ಅವ್ರನ್ನ ಕ್ರಮ ಸಂಖ್ಯೆ 2 ಏನು ತೆನೆ ಹೊತ್ತ ರೈತ ಮಹಿಳೆ ಗುರುತು, ಅದನ್ನೊಂದು ಎಲ್ಲರಿಗೂ ತಿಳಿಸಂಗಾಗಬೇಕು. ತೆನೆ ಹೊತ್ತ ರೈತ ಮಹಿಳೆ ಗುರುತು ಕನ್ಫ್ಯೂಸ್ ಆಗೋದು ಬೇಡ. ಬಹುಶಃ KGF ಅಲ್ಲಿ ಬೇರೆ ಥರನೂ ಅನುಕೂಲ ಆಗ್ತದೆ. ಬಹುಶಃ 1 ಲಕ್ಷ ಓಟು ನೀವೆಲ್ಲ ದಾಟ್ತೀರಿ ಅಂತ ಭಾವಿಸ್ತೀನಿ. KGFಗೆ ಏನು ಆಗಬೇಕು ಅಂತ ಮಲ್ಲೇಶ್ ಬಾಬು ಅವ್ರಿಗೆ ನಾನು ಗಮನಕ್ಕೆ ತಂದಿದ್ದೀನಿ. KGF ಅಲ್ಲಿ ಏನಾಗಬೇಕು, MP ಆಗಿರೋರು ಮೊನ್ನೆನೇ ಹೇಳಿದ್ದೀನಿ, ಏನೂ ಬೇಕಿಲ್ಲ. ಒಂದು ಇಂಡಸ್ಟ್ರಿಯಲ್ ಪಾರ್ಕು KGF ಅಲ್ಲಿ ಆದ್ರೆ ಇಲ್ಲಿಂದ ಜನ ಬೆಂಗಳೂರಿಗೆ ಹೋಗೋದು ತಪ್ಪಬೇಕು. ತುಂಬಾ ಜನ, ಹೆಚ್ಚು ಕಡಿಮೆ 10,000 ಜನ ಮೇಲೆ ಹೋಗ್ತಾರೆ ಅನ್ಕೊಂಡಿದ್ದೀನಿ. 10,000 ಜನ ಮೇಲೆ ಹೋಗ್ತಾರ? 30,000 ಜನ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋದಂದ್ರೆ ಸಮಯ ವ್ಯರ್ಥ, ದುಡ್ಡು ವೇಸ್ಟು. ಯಾಕೋ ನಮ್ಮ ಸರ್ಕಾರಗಳು KGFನ ಬಿಟ್ಬಿಟ್ಟವ್ರು. ಅಷ್ಟು ಲ್ಯಾಂಡ್ ಇದೆ, ಎಲ್ಲರೂ ಮರ್ತು ಬಿಟ್ಟಿದ್ವಿ. KGF ಬಾರ್ಡರ್ ಐತೆ, ತಮಿಳ್ ಜಾಸ್ತಿ ಮಾತಾಡ್ತಾರೆ ಅಂತ ನಾವು ಬರ್ಬಿಟ್ಟಿದ್ವಿ. ಎಲ್ಲ ನಮ್ಮವರ KGF ಅಲ್ಲಿ ಇರೋರೆಲ್ಲ
ಬರೋದ್ರಿಂದ MP ಅವ್ರಿಗೆ ಹೇಳ್ತೀನಿ ನಾನು, ಈ MP ಅವ್ರಿಗೂ ಅಷ್ಟೇ, ನಮ್ಮ ಮಲ್ಲೇಶ್ ಬಾಬು ಅವ್ರಿಗೂ ಅಷ್ಟೇ, KGFಗೆ ಬರೀ ಲೈಟ್ ಹಾಕೋದು, ಬಸ್ ಶೆಲ್ಟರ್ ಮಾಡೋದು ಇದು ಬೇಕಿಲ್ಲ. ಶಾಶ್ವತವಾಗಿ ಉಳಿಬೇಕಂದ್ರೆ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಹಾಕ್ಬೇಕು. ಸಮಸ್ತ KGF ಜನ ಇಲ್ಲೇ ಕೆಲಸ ಮಾಡಿ ಸಂತೋಷದಿಂದ ಬಾಳ್ವೆ ಮಾಡಬೇಕು. ಇಲ್ಲಿಂದ ಟ್ರೈನಲ್ಲಿ ಹೋಗಿ 2 ಅವರ್ ಬಂದು ನಮಗೆ ಬೇಜಾರಾಗ್ತದೆ. ನಾವೆಲ್ಲ ಮಾಡಲಿಲ್ಲ ಅಂದ್ರೆ ಸರ್ಕಾರಗಳು ಏನಕ್ಕೆ ಬೇಜಾರಾಗ್ತದೆ. ಹಾಗಾಗಿ ಕುಮಾರಣ್ಣ ಅವ್ರ ಗಮನಕ್ಕೂ ತಂದಿದ್ದೀವಿ. ಮೊನ್ನೆ MP ಅವರು ಹೇಳ್ತಾ ಇದ್ದಾರೆ, ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 2 MPಗಳು ಗೆದ್ದು ಹೋಗೋದು ನಿಶ್ಚಿತ. ಮೋದಿ ಅವರ ಗಮನಕ್ಕೂ ತಂದಿದೆ ದೊಡ್ಡವರು, 2 ಜಿಲ್ಲೆಗೆ ಶಾಶ್ವತವಾದ ಒಂದು ನೀರಾವರಿ ಪರಿಹಾರ ಮಾಡಿಕೊಡ್ಬೇಕು ಅಂತ ಮೋದಿ ಅವ್ರ ಗಮನಕ್ಕೆ ನಮ್ಮ ದೇವೇಗೌಡರು ತಂದಿದ್ದಾರೆ ಚಿಕ್ಕಬಳ್ಳಾಪುರ ಫಂಕ್ಷನ್ ಅಲ್ಲಿ. ಅದು ಕೂಡ ಈ ಒಳ್ಳೆ ದಿನಗಳಲ್ಲಿ ಆಗಲಿ. ಮಲ್ಲೇಶ್ ಬಾಬು ಅವ್ರಿಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಏನು ಅಂದ್ರೆ, ಇವತ್ತು ಕುಮಾರಣ್ಣವರು MP ಆಗ್ತಾರೆ. ಅವ್ರನ್ನ ದೊಡ್ಡವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಈ ಜಿಲ್ಲೆಗೆ ಕುಮಾರಣ್ಣ ದೇವೇಗೌಡರು ಏನ್ ಹೇಳ್ತಾರೆ ಮೋದಿ ಅವರು ಬಿಟ್ಕೊಡಲ್ಲ. ಅದೇ ಅಡ್ವಾಂಟೇಜ್. ಕೆಲಸ ಮಾಡಿಸ್ಕೋಬಹುದು. KGF ಅಲ್ಲಾಗ್ಲಿ ಇಡೀ ಕೋಲಾರ ಜಿಲ್ಲೆ ಶಾಶ್ವತವಾಗಿ ಅವ್ರ ಹೆಸರು ಉಳಿಸ್ಕೊಳ್ಳುವಂತ ಕೆಲಸ ಮಾಡಬಹುದು. ಅದೊಂದು ಒಳ್ಳೆ ಅವಕಾಶ ಇದೆ. ಹಾಗಾಗಿ ಮತ್ತೊಮ್ಮೆ ನಿಮ್ಗೆ ಈ ಅವಕಾಶನ ಬಿಡೋದು ಬೇಡ. KGF ಅಲ್ಲಿ ಲೀಡ್ ಬಂತು, ಅತಿ ಹೆಚ್ಚಿನ ಮತ ಬಂತು ಅಂತ ನೀವು ತೋರಿಸ್ಬೇಕು. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಂಪಂಗನ ಜೊತೆಯಲ್ಲಿ ಇರಬೇಕು. ನಾವು ಇರ್ತೀವಿ, ನಮ್ಮ ಎಲೆಕ್ಷನ್ ನಾವು ಕೇರ್ ಮಾಡಲ್ಲ. KGF ಅಲ್ಲಿ ಸಂಪಂಗನ ಜೊತೆ ನಾವು ಮಾಡ್ತೀವಿ. ನೀವೆಲ್ಲ ಒಟ್ಟಿಗೆ ದೇವ್ರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಒಳ್ಳೇದಾಗತ್ತೆ. ರಾಜಕೀಯವಾಗೂ ಅಷ್ಟೇ ನಿಮ್ಗಳಿಗೂ ಒಳ್ಳೆ ಸ್ಥಾನಮಾನ ಸಿಗುತ್ತೆ ಬರೋ ದಿನಗಳು ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, ಯಡಿಯೂರಪ್ಪನವ್ರಿಗೆ, ದೇವೇಗೌಡರಿಗೆ, ಕುಮಾರಣ್ಣವ್ರಿಗೆ, ವಿಜೇಂದ್ರ ಅವ್ರಿಗೆ, ಸಂಪಂಗಿ ಅವ್ರಿಗೆ. ಬಂದವರೇ, ಈ ದಿನ ಏನು ನಾವು ನಮ್ಮ KGF ವಿಧಾನಸಭಾ ಕ್ಷೇತ್ರದ ಬಂಗಾರ ತಿರುಪತಿಯಲ್ಲಿ ನಾವು ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಯಾದಂತಹ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ಉತ್ಸಾಹರಾಗಿ ಬಂದಂತ ಸಂದರ್ಭದಲ್ಲಿ ಅದನ್ನ ನೋಡ್ತಾ ಇದ್ರೆ ಈ ಬಾರಿ KGF ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ನ NDA ಮೈತ್ರಿಕೂಟದ ಅಭ್ಯರ್ಥಿ 100% ಲೀಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಜನಗಳಿಗೆಲ್ಲರಿಗೂ ಗೊತ್ತಾಗಿದೆ. ಚುನಾವಣೆ 2ನೇ ದಿನ ಇರೋದು. 3ನೇ ದಿನ 26ನೇ ತಾರೀಕು ಬೆಳಗ್ಗೆಯಿಂದ ಶುರು ಆಗ್ಬಿಟ್ಟಿರ್ತೇವೆ. ಒಟ್ಟಿಗೆ ಅಲ್ಲ ಪ್ರವೀಣ್, ಶುರು ಆಗ್ಬಿಟ್ಟಿರ್ತೀವಿ. ಎಲ್ಲಾರು ಕಾಂಗ್ರೆಸ್ ಅವರೆಲ್ಲ ನಾವು ಗ್ಯಾರಂಟಿಗಳು ಹೇಳ್ಬಿಟ್ಟಿದ್ರಿ, ನಾವು ಅದೇನ್ ಬಿಟ್ಟಿದ್ರಿ, ಇದನ್ನ ಬಿಟ್ಟಿದ್ರಿ, ನಾವೇ ಗೆದ್ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಒಂದಿನಕ್ಕೆ 20 ಸಲ ಓದೈತೆ. ತೋಟದಲ್ಲಿರ್ತಕ್ಕಂಥ ಬೆಳೆಗಳೆಲ್ಲ ಒಣಗ್ತಾ ಇದ್ದಾವೆ. ಸನ್ಮಾನ್ಯ ನರೇಂದ್ರ ಮೋದಿ ರೈತರಿಗೆ ಒಳ್ಳೇದಾಗ್ಬೇಕಂತ ಹೇಳಿ 1 ಮೂಟೆ ಯೂರಿಯಾ DAP ಅದೆಲ್ಲ 2,500 3,000 ಇದ್ರೆ ಅದನ್ನ 70% 80% ಸಬ್ಸಿಡಿ ಕೊಟ್ಟು 300 ರೂಪಾಯಿ 400 ರೂಪಾಯಿ ಕೊಟ್ಟಿದ್ದಾರೆ. ರೈತರು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ವರ್ಷಕ್ಕೆ 6,000 ರೂಪಾಯಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ಪಾರ್ಟಿ ಏನು ಯಾವ ಜಾತಿ ಅಂತ ಏನು ಕೇಳಿದ್ದಾರೆ, ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರಿಗೂ 6,000 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರದಲ್ಲೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಮ್ಮ ಮಾಲೋಕ್ ಚಂದ್ರ ಅವರು ಹೇಳ್ತಾ ಇದ್ರು ಅವಾಗ್ಲೇ, ನಾವಿಲ್ಲಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ. ನಮ್ಮಲ್ಲಿ ರೈತರಿಗೆ ಅನುಕೂಲ ಆಗ್ಬೇಕಂತ ಹೇಳ್ಬಿಟ್ಟು ಅನೇಕ ಯೋಜನೆಗಳನ್ನ ತಂದು 4,000 ರೂಪಾಯಿ ನಮ್ಮ ರಾಜ್ಯ ಸರ್ಕಾರದಲ್ಲಿ BJP ಸರ್ಕಾರ ಇದ್ದಾಗ ಕೊಡ್ತಾರೆ. ಅದನ್ನು ವಾಪಸ್ ತಗೊಂಡಿದ್ದಾರೆ. ಯಾರ್ಯಾರು ಆಲ್ರೆಡಿ ಹಾಲಾಗ್ತಾ ಇದ್ರು ಅವರಿಗೆ 2 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಅದನ್ನು ಇವರು 5 ರೂಪಾಯಿ ಅದನ್ನು ವಾಪಸ್ ತಗೊಂಡಿದ್ದಾರೆ. ಇವತ್ತು ಇವ್ರು ನಾವು ರೈತರ ಪರವಾಗಿ ಏನೋ ಮಾಡಿದಿರಿ ಅನ್ನೋ ಲೆಕ್ಕಾಚಾರದಲ್ಲಿ ಮನೆಯಾಗ ಒಂದು ಊರಲ್ಲಿ ಕಂಠಾಣ ನಾಮ ದೊಡ್ಡದಾಗಿ ಇಟ್ಬಿಟ್ಟು ಆ ಊರಲ್ಲಿ ಒಂದು 20 ಜನಕ್ಕೆ ಗೃಹಲಕ್ಷ್ಮಿನ ಆ ಹೆಣ್ಮಕ್ಳಿಗೆ 2,000 ರೂಪಾಯಿ ಏನ್ ಶಕ್ತಿ ಅದು 2,000 ರೂಪಾಯಿ ಕೊಟ್ಬಿಟ್ಟು ಅವ್ರ ಯಜಮಾನರು ಮಕ್ಕಳು ಅವ್ರು ಇವರೆಲ್ಲ ಸಾಕೋದ್ ಏನಾದ್ರು ಸುಸ್ತಾಗೈತೆ ಅಂತ ಹೋದ್ರೆ ಅಲ್ಲಿ 100 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 3,000 ರೂಪಾಯಿ ಬಡ್ಡಿ ಸಮೇತ ಜವಾಬ್ ಕತ್ತರಿ ಹಾಕಿದ್ದಾರೆ. ಅದಾದ್ಮೇಲೆ ನೀವು ನೋಡಿದಿರಿ, ಟ್ರೈನ್ ಬಿಡ್ತೀರಿ ಅಂತ ಹೇಳಿದ್ರು, ರೈಲ್ ಬಿಡ್ತೀರಿ ಅಂತ ಹೇಳಿದ್ರು, ಬಸ್ ಬಿಡ್ತೀನಿ ಅಂತ ಹೇಳಿದ್ರು. ಆ ಟ್ರೈನ್ಗಳು ರೈಲುಗಳು ಅದೆಲ್ಲ ಡೆವಲಪ್ಮೆಂಟ್ ಕೆಲಸಗಳನ್ನ
ಸಂಪಂಗಿಣ್ಣವರು ನಾವೆಲ್ಲ ಮಾತಾಡ್ಕೊಂಡು ಇವತ್ತೇನು KGF ನಗರದಲ್ಲಿ ಮಾರಿಕುಪ್ಪಂ ಆಗ್ಬೋದು, ಊರ್ಗಂ ಆಗ್ಬೋದು, ನಮ್ಮ ಇದಾಗ್ಬೋದು, ಜನಾರ್ದನ್ ಆಗ್ಬೋದು, ಕುಪ್ಪಂ ಟು ಮಾರಿಕುಪ್ಪಂ ಹೊಸ ಟ್ರೈನ್ ಇರ್ಬೋದು, ಹೊಸ ರೈಲ್ವೆ ಮಾರ್ಗ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು KGF ಹೈಟೆಕ್, ಬಂಗಾರಪೇಟೆ ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು, ಮಾಲೂರು ಹೈಟೆಕ್ ರೈಲ್ವೆ ಸ್ಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು, ಅಮೃತ್ ಸಿಟಿಯಲ್ಲಿ KGF ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಆ ರಸ್ತೆಗಳು, ಆ ರಾಜಕಾಲುವೆಗಳು, ಆ ಲೈಟ್ಗಳು, ಪ್ರತಿಯೊಂದನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ತಾಲೂಕು ಆಫೀಸ್ ಕಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ. ಇವತ್ತು ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ. ಆ ಸ್ಟೇಡಿಯಂ ಕಟ್ಟಿರ್ತಕ್ಕಂಥದ್ದು ಹೋಂಡಾ ಏನ್ ಕಂಪ್ನಿಯವರು ಇದ್ದಾರೆ ಅವರು CSR ಇದ್ರಲ್ಲಿ ಕಟ್ಕೊಟ್ಟಿರ್ತಕ್ಕಂಥವ್ರು. ನಾವು ಹಳ್ಳಿಗಳಲ್ಲಿ ನಾವು ಬರ್ತೀರಿ, ಇಲ್ಲೆಲ್ಲ ಕಾಂಗ್ರೆಸ್ ಅವ್ರು ಬಂದು ನಾವು ಅದ್ ಮಾಡಿದಿರಿ ಇದು ಮಾಡಿದಿರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಒಂದು ಗ್ರಾಮದಲ್ಲಿ ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕೋವಿಡ್ ಟೈಮಲ್ಲಿ ಒಬ್ಬೊಬ್ರಿಗೆ 10 kg ಕೊಟ್ರು, 5 ಜನ ಇದ್ರೆ 50 kg ಕೊಟ್ರು, 10 ಜನ ಇದ್ರೆ 100 kg ಕೊಟ್ರು ಕೋವಿಡ್ ಟೈಮಲ್ಲಿ. ಅದಾದ್ಮೇಲೆ ಇವತ್ತು 5 kg ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಮ್ಮೆಲ್ಲರಿಗೂ ಮನೆಗಳಿಗೆಲ್ಲ ಟಾಯ್ಲೆಟ್ಗಳನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿ SC-ಗಳಿಗೆ 15,000, ಜನರಲ್ಗೆ 15,000 ಅಂತ ಹೇಳ್ಬಿಟ್ಟು ಹೇಳಿ ಫ್ರೀಯಾಗಿ ಪಂಚಾಯತಿಗಳಿಂದ ಸುಮಾರು 25,000 ಟಾಯ್ಲೆಟ್ಗಳನ್ನ ನಮ್ಮ KGF ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ವಚ್ಛ ಭಾರತ್ ಮಿಷನ್ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು CC ರಸ್ತೆ ಇರ್ಬೋದು, CC ಡ್ರೈನೇಜ್ ಇರ್ಬೋದು, ಇದನ್ನ ಕೊಟ್ಟಿರ್ತಕ್ಕಂಥದ್ದು 14ನೇ ಮತ್ತು 15ನೇ ಹಣಕಾಸು ಮನ್ರೇಗಾ ಇದರಲ್ಲೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು ಮನೆ ನಲ್ಲಿ ಮುಖಾಂತರ ನೀರು ಕೊಡ್ಬೇಕಂತ ಹೇಳಿ ಜಲ್ ಜೀವನ್ ಮಿಷನ್ ಅಲ್ಲಿ ಏನ್ ಇವತ್ತು ಪಂಚಾಯತಿಗಳಲ್ಲಿ ಕೆಲಸ ನಡೀತಾ ಇದೆ ಗ್ರಾಮಗಳಲ್ಲಿ, ಅದನ್ನ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನೀವು ಓಟ್ ಹಾಕಿ ಗೆಲ್ಸಿದಾದ್ಮೇಲೆ ನಾವು ಹೋಗಿ 1880 ಕೋಟಿ ಹಣ ತಂದು ಇವತ್ತು ಹಳ್ಳಿಗಳಲ್ಲಿ ಮನೆಗೂ ಶುದ್ಧ ನೀರು ಕೊಡ್ಬೇಕಂತ ಹೇಳಿ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಕಸ ಎತ್ತದ ಗಾಡಿ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕಸ ವಿಲೇವಾರಿ ಘಟಕಕ್ಕೆ ಜಾಗ ಕೊಟ್ಟು ಆ ಇದನ್ನ ಕಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಪಂಚಾಯತಿ ಬಿಲ್ಡಿಂಗ್ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ತಾಲೂಕ್ ಪಂಚಾಯತಿ ಕಟ್ಟಡ ಏನಿದೆ KGF ಅಲ್ಲಿ ಅದನ್ನ ಕಟ್ಟಿಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. KGF ಅಲ್ಲಿ ಆಕ್ಸಿಜನ್ ಘಟಕನ ಕೊಟ್ಟಿರ್ತಕ್ಕಂಥದ್ದು. ಏನು ಕರೋನಾ ಟೈಮಲ್ಲಿ ನಮ್ಗೆಲ್ಲರಿಗೂ ಆಕ್ಸಿಜನ್ ಬಿಡ್ಬೇಕು ಅಂತ ಹೇಳಿ ಬೆಡ್ ಸಿಕ್ಕಲ್ಲ ಅಂತ ಇದ್ರು, ಅದಕ್ಕೆ ಆಕ್ಸಿಜನ್ ಘಟಕ ಇಸ್ರೇಲ್ ಇಂದ ತರಿಸಿ KGF ಹಾಕೊಟ್ಟಿರ್ತಕ್ಕಂಥದ್ದು. ಆಕ್ಸಿಜನ್ ಘಟಕ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಮ್ಗೆಲ್ಲರಿಗೂ ಕರೋನಾ ಇಂಜೆಕ್ಷನ್ ಫ್ರೀ ಆಗಿ 2 ಕೊಟ್ಟು ನಮ್ಮ ತಾತನಿಗೆ ಅಜ್ಜಿಗೆ ಅವ್ರಿಗೆಲ್ಲ ಬೂಸ್ಟರ್ ಇಂಜೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಮ್ಮ ಮಕ್ಕಳು SLC PUC ಓದ್ತಾ ಇರ್ತಕ್ಕಂಥ ಮಕ್ಕಳಿಗೂ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಕರೋನಾ ಇಂಜೆಕ್ಷನ್ ರೂಪಮ್ಮನಿಗೂ ಕೊಟ್ಟಿರೋದು ಫ್ರೀಯಾಗಿ ನರೇಂದ್ರ ಮೋದಿ ಅವರು. ಸಿದ್ದರಾಮಯ್ಯನಿಗೂ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವರು. ಇಲ್ಲಿ ರಮೇಶ್ ಕುಮಾರ್ಗೂ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ. ರಾಹುಲ್ ಗಾಂಧಿಗೂ ಫ್ರೀಯಾಗಿ ಕೊಟ್ಟಿರೋದು ನರೇಂದ್ರ ಮೋದಿಜಿ ಅವರು. ನಾವು ಚೆಕ್ ಡ್ಯಾಮ್ಗಳನ್ನ ಮಾಡಿದಿರಿ, ಕೃಷಿ ಹೊಂಡಗಳನ್ನ ಮಾಡಿದಿರಿ, ಮಶಾಣಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಬೇಕಾದಷ್ಟು ಹಣ ತಗೊಂಡ್ಬಂದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರ್ಗಳಾಗಿದ್ದಾಗ ನೀವೇನ್ ಮಾಡಿದಿರಿ ಅಂತ ಹೇಳ್ಬೇಕು. ಕಾಂಗ್ರೆಸ್ ನಮ್ಗೆ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿದಿರಿ. ಸರ್ಕಾರ 11 ತಿಂಗಳಾಗಿದೆ ಬಂದು ನಿಮ್ಗೆ. ಬೆಂಗಳೂರಲ್ಲಿರೋ ಜನಕ್ಕೆ ಕುಡಿಯಾಕಲ್ಲ ತೊಳ್ಕೊಳ್ಳಕ್ಕೂ ನೀರು ಕೊಟ್ಟಿಲ್ಲ ನೀವು. ತಮಿಳುನಾಡಿಗೆ ಮಾತ್ರ ನೀರು ದಿನಾ ಬಿಡ್ತಾ ಇದ್ದೀರಿ. ಮೇಕೆದಾಟು ಕಟ್ಕೊಡ್ತೀರಿ, ಅದರಿಂದ ನಾವು ಈ ಕಡೆ ಮಾಲೂರು ಕಡೆ ಹಿಂಗ್ ಬಂದ್ಬಿಟ್ಟು ಈ ಕಡೆ ನೀರು ಕೊಡ್ತೀರಿ ಅಂತ ಹೇಳಿದ್ರೆ ಹತ್ರ ಸುಮಾರು 100 ಕಿಲೋಮೀಟರ್ ಅಂತ ಅಷ್ಟೇ ಪೈಪ್ ಲೈನ್ ಮಾಡ್ಕೊಂಡ್ ಬಂದ್ರೆ ನಾವು ಅದನ್ನು ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥದ್ದು ಈ ಕಳ್ಳರು ಟೀಮ್ ಅದು ಕಾಂಗ್ರೆಸ್ ಅವ್ರದ್ದು ಮಿತ್ರಕೂಟ ಅದು ಏನು ಕರುಣಾನಿಧಿ ಮಗನು ಅವರೆಲ್ಲ ಇರೋದು. ಅವ್ರ ಹತ್ರ ಮಾತಾಡ್ಕೊಂಬಂದಾಗಿತ್ತಲ್ಲ. ದಿನಾ ನೀರು ಹೋಗ್ತಾನೆ ಅಂತ ಇದೆ ಕಾಲುವೆಯಲ್ಲಿ ಕಾವೇರಿ ನೀರು. ನಮಗ್ ಮಾತ್ರ ಬೆಂಗಳೂರಿಗೂ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನಾವೇನ್ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲಾ ಕೆರೆಗಳು ತುಂಬಿತ್ತು, ನೀವು ನೋಡಿದ್ದೀರಿ. ಇವತ್ತು ಒಂದೇ ಒಂದು ಕೆರೆಯಲ್ಲಿ ಕುಡಿಯಕ್ಕಾಗ್ಲಿ, ಕುರಿಗಳಿಗಾಗ್ಲಿ, ದನ ಕರುಗಳಿಗಾಗ್ಲಿ ನಾವೇನು ಅದಕ್ಕೂ ನೀರಿಲ್ಲ ಇವತ್ತು. ಆ ತರ ಬರಗಾಲ ಬಂದಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಅದಕ್ಕೋಸ್ಕರ ಮೊನ್ನೆ ಯಾವ್ದೋ ಪೇಪರ್ ಅಲ್ಲಿ ಹಾಕಿದ್ರು ಚೆಂಬು ಅಂತ. ನೀವು ಕರ್ನಾಟಕ ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು 11 ತಿಂಗಳಿಂದ ದೊಡ್ಡ ಚೆಂಬೆ ನೀವು ಕೊಟ್ಟಿರ್ತಕ್ಕಂಥದ್ದು, ತೆಂಗಿನ ಚಿಪ್ಪೆ ನೀವು ಕೊಟ್ಟಿರ್ತಕ್ಕಂಥದ್ದು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಕೆಲಸಗಳು ಕೊಟ್ಟಿರ್ತಕ್ಕಂಥದ್ದು ಅಕ್ಷಯ ಪಾತ್ರೆಗಳು ಕೊಟ್ಟಾಗ ನಾನು ಹೇಳಿದ್ನಲ್ಲ ಇಷ್ಟು ಕೆಲಸಗಳೆಲ್ಲ
ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನೀವ್ ಹೇಳಿದ್ರಿ ನಮ್ ಯುವಕರಿಗೆ ಯಾರ್ಯಾರು SLC PUC ಡಿಗ್ರಿ ಓದಿದ್ರಿ ಯಾರ್ಯಾರು ಕೆಲಸ ಇಲ್ಲ ನಿಮ್ 3,000 ರೂಪಾಯಿ ತಿಂಗಳಿಗೆ ಹಾಕ್ತೀನಿ ಅಂತ ಹೇಳಿದ್ರು. ಅಲ್ಲಿ ಇರ್ತಕ್ಕಂಥವ್ರು ನೀವು ಎಷ್ಟಿಷ್ಟು ಓದಿದಿರಿ? MCOM ಮಾಡಿದ್ದಾರೆ, ಒಂದೇ ₹1 ದುಡ್ಡು ಕೊಟ್ಟಿಲ್ಲ. ಇಡೀ ಕರ್ನಾಟಕದಲ್ಲಿ ಈ ಯೂತ್ಸ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ 2,700 ಜನಕ್ಕೆ ಮಾತ್ರ ಕೊಟ್ಟವ್ರೆ. 5 ಕೋಟಿ ಜನದಲ್ಲಿ ನಮ್ಮ ಯೂತ್ಸ್ ಹತ್ತತ್ರ 1 ಕೋಟಿ ಜನ ಇದ್ರೇನು 1 ಕೋಟಿ ಜನದಲ್ಲಿ ಕೊಟ್ಟಿರ್ತಕ್ಕಂಥ 2,700 ಜನಕ್ಕೆ ಮಾತ್ರನೇ. ಆದ್ರೆ ಊರ್ಗೊಬ್ಬರಿಗೂ ಕೊಟ್ಟಿಲ್ಲ ಅವರು. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟವ್ರ ಏನಮ್ಮ? ಇವತ್ತು ನಾವು ಕೊಟ್ಟಿರ್ತಕ್ಕಂಥ 5 ಕೆಜಿ ಅಕ್ಕಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ನಟರಾಜ್ ಅವರು ಬಂದಿದ್ದಾರೆ, ನಮ್ಮ JDS ನ ಕಾರ್ಯಾಧ್ಯಕ್ಷರು ಜಿಲ್ಲೆ, ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ನೋಡಿದಿರಿ ನೇಹಾ ಅನ್ನೋರು ಕೊಲೆ ಆಗಿದೆ ಲವ್ ಜಿಹಾದ್ ಹೆಸರಲ್ಲಿ. ಅದನ್ನ ಅವ್ರದೇನೋ ಪರ್ಸನಲ್ ಬಿಡ್ರಿ, ಕೊಲೆ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಸೌಜನ್ಯಕ್ಕೂ ಒಂದು ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು ಅವ್ರ ಕುಟುಂಬಕ್ಕೆ ಹೋಗಿ ಒಂದು ಸಾಂತ್ವನ ಹೇಳುವಂತ ಕೆಲಸಗಳನ್ನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಮಾಡಿಲ್ಲ. ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ನಡ್ಡಾ ಅವರಿಂದ ಹಿಡಿದು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಂದ ಹಿಡಿದು ಪ್ರತಿಯೊಬ್ರು ಅವ್ರ ಮನೆಗೆ ಹೋಗಿ ನಾವಿದ್ದೀರಿ ನಿಮ್ ಜೊತೆಗೆ ಅನ್ನೋ ಲೆಕ್ಕಾಚಾರ ಕೇಳ್ತಾ ಇದ್ದಾರೆ. ಇವತ್ತು ಏನಾಗಿದೆ ಅಂದ್ರೆ ಎಷ್ಟೋ ಜನ ಮುಸ್ಲಿಮ್ಸ್ ಈ ದೇಶದ ಪರವಾಗಿದ್ದಾರೆ, ಎಷ್ಟೋ ಜನ ಈ ದೇಶದ ವಿರುದ್ಧವಾಗಿರ್ತಕ್ಕಂಥವ್ರಿಗೆ ಯಾರ್ಯಾರು ಹಿಂದೂ ಧರ್ಮದ ವಿರುದ್ಧವಾಗಿ ಮಾತಾಡ್ತಿರೋ, ಯಾರ್ಯಾರು ಹಿಂದೂಗಳ ಮೇಲೆ ಹಲ್ಲೆ ಮಾಡ್ತಿರೋ, ಯಾರ್ಯಾರು ಹಿಂದೂಗಳ ಮೇಲೆ ದೇವಸ್ಥಾನಗಳ ಮೇಲೆ ನೀವು ಅವಹೇಳನಕಾರವಾಗಿ ಮಾತಾಡ್ತಿರೋ, ಎಲ್ಲೆಲ್ಲಿ ರಾಮನ ಫ್ಲೆಕ್ಸ್ ಇರ್ತೈತೆ ಅದನ್ನ ಅರ್ಧಾಕ್ತಿರೋ, ಎಲ್ಲೆಲ್ಲಿ ಟಿಪ್ಪುದು ಇದಾಗ್ತಿರೋ, ಎಲ್ಲೆಲ್ಲಿ ತಲವಾರ್ಗಳಾಗ್ತಿರೋ ಅವ್ರ ಪರವಾಗಿ ಕಾಂಗ್ರೆಸ್ ಅವ್ರು ನಾವು ಇರ್ತೀರಿ ಅಂತ ಹೇಳಿ ರಕ್ಷಣೆ ಕೊಟ್ಟಿರ್ತಕ್ಕಂಥವ್ರು ಈ ಪಾಕಿಸ್ತಾನಿ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನವರು. ನಾವು ಈ ಹಿಂದೂಸ್ತಾನ ಈ ದೇಶದಲ್ಲಿ ಹುಟ್ಟಿದಿರಿ, ನಾವೆಲ್ಲ ಬಹುಸಂಖ್ಯಾತರಿದ್ದೀರಿ, ನಾವೆಲ್ಲ ಜಾತಿ ಧರ್ಮ ಇನ್ನೊಂದು ಮತ್ತೊಂದು ಬಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನೇ ಯೋಜನೆಗಳನ್ನ ಕೊಟ್ಟಾಗ ಈ ಜಾತಿ ಆ ಜಾತಿ ಆ ಪಾರ್ಟಿ ಈ ಪಾರ್ಟಿ ಅಂತ ನೋಡಿಲ್ಲ. ಇಡೀ ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿ ಜನ ನನ್ನ ಕುಟುಂಬದವರು ನನ್ನ ಬಂಧುಗಳು ಅನ್ನೋ ಲೆಕ್ಕಾಚಾರ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಒಂದು ಕಮ್ಯುನಿಟಿಗೆ ನೀವು ದೇಶ ಹಂಚ್ತೀರಿ ಭಾಗ ಇಡ್ತೀರಿ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ದೀರಲ್ವಾ, ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರು ನಿಮ್ಗೆ? ಇವತ್ತು ಬಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರಲ್ಲಿ ಯಾರ ಕೆಲಸಕ್ಕೆ ಬರೋದಿಲ್ಲ ಈ ರಾಹುಲ್ ಗಾಂಧಿಯಲ್ಲಿ. ರಾಹುಲ್ ಗಾಂಧಿ ಯಾರಾದ್ರು ಪ್ರಧಾನಮಂತ್ರಿ ಇದ್ರು ನಮ್ಮ ಹತ್ರ ಮೆಚ್ಚರ ಯಾರಾದ್ರು ಅದಕ್ಕೆ ಆಲೂಗಡ್ಡೆ ಈ ಕಡೆಯಿಂದ ಹಾಕಿದ್ರೆ ಆ ಕಡೆಯಿಂದ ಬಂಗಾರ ಬಂದ್ಬಿಡ್ತೈದಂತೆ. ಇನ್ನ ಆ ದೇಶನ ಏನಾದ್ರು ಆ ಹೆಸರು ಕಡೆ ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲಾ ಕಡೆನೂ ಸೋತಿರ್ತಕ್ಕಂಥದ್ದೇ. ಇವತ್ತು ನಮ್ಮ ಕೋಲಾರಕ್ಕೆ ಮಾಲೂರು ಬಂದಿದ್ರು ಮಂಜಾತ್ ಗೌಡ್ರ ಕಾನ್ಸ್ಟೆನ್ಸಿಗ ಬಂದಂತ ಸಂದರ್ಭದಲ್ಲಿ ಒಂದು ಜ್ಯೋತಿ ಬೆಳಗಿಸ್ಬೇಕಂದ್ರೆ ಎಡಕೈ ಇಕ್ತಾರೆ, ಎಡಕೈ ಇಕ್ತಾರೆ. ಅವ್ರಿಗೆ ಹಿಂದೂ ಧರ್ಮ ದೇಶ ನಮ್ಮ ಸಂಸ್ಕೃತಿ ಇದ್ರ ಬಗ್ಗೆ ಏನು ಅರಿವೇ ಇಲ್ಲ. ಹಾಗೆ ನಮ್ಮ ಯಮನಾನ್ ಸಮ್ಮಣ್ಣವರು ವೆಂಕಟಮಣ್ಣವರು ಶಾಸಕರಾಗಿ ಅನೇಕ ಹೇಳ್ತಾ ಇದ್ರು, ನಾನು 6 ಹೈಸ್ಕೂಲ್ಗಳನ್ನು ತಂದಿದ್ದೀನಿ, ಒಂದು ಇಲ್ಲಿ ಡಿಗ್ರಿ ಕಾಲೇಜ್ ತಂದಿದ್ದೀರಿ, ಒಂದು ನಮ್ಮ ಕಾಲೇಜ್ ತಗೊಂಡ್ಬಂದಿದ್ದೀರಿ, ಅದಾದ್ಮೇಲೆ ನಮ್ಮ ಪಾಲಾರ್ ನದಿಗೆ ಒಂದು ಬ್ರಿಡ್ಜ್ ಅನ್ನ ಕಟ್ಟಿದ್ದೀರಿ, ಬೇಕಾದಷ್ಟು ಡೆವಲಪ್ಮೆಂಟ್ಗಳನ್ನ ಅವತ್ತು ನಾವು ಮಾಡಿದಿರಿ. ಯಮನಾಡ್ ಸಮ್ಮಣ್ಣ ನಾವೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀರಿ ಅಂತ ಸಂಪಂಗಣ್ಣವರು ಡೆವಲಪ್ಮೆಂಟ್ಗಳು ಮಾಡಿದ್ದಾರೆ. ಇವತ್ತು ಮುರುಗಮ್ಮ ಫ್ಲೇವರ್ ಆಗ್ಬೇಕಂದ್ರೆ ಅವ್ರದೇ ಇದರಿಂದ ನಮ್ಮಲ್ಲಿ ಏನು ಅವತ್ತು ರೈಲ್ವೆ ಮಂತ್ರಿಗಳು ನಮ್ಮ ಕೇಂದ್ರದ ಸರ್ಕಾರ ಇತ್ತು ಹೇಳಿದ್ರಿಂದ ಇವತ್ತು ಸಾಕ್ಷಿಯನ್ನಾಗಿರ್ತಕ್ಕಂಥದ್ದು. ಇವತ್ತು ಮುರುಗಂ ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು ಇವತ್ತು ಯಾವ ತರ ಇದೆ, ಕುಪ್ಪಂ ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು, ಮಾರಿಕೊಪ್ಪಂ ರೈಲ್ವೆ ಸ್ಟೇಷನ್ ಇವತ್ತು ಯಾವ ತರ ಇದೆ, ನಮ್ಮ ಬಿಸಾನಂದ್ ಯಾವ ತರ ಇತ್ತು, ನಮ್ಮ BML ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು ಈಗ ಯಾವ ತರ ಇದೆ, ಬಂಗಾರಪೇಟೆದ ಯಾವ ತರ ಇತ್ತು ಇವತ್ತು ಯಾವ ತರ ಇದೆ. ಪ್ರತಿ ಹಳ್ಳಿಗಳಿಂದ ಸಂಪರ್ಕ ಕಲ್ಪಿಸಂತ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳನ್ನ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ. ನಾವು ಏನು ಬಂಗಾರಪೇಟೆಯಿಂದ ಅಪ್ ಟು ವಿಕೋಟೆವರೆಗೂ ಹೋಗುವಂತ ರಸ್ತೆ ಮೊದ್ಲು ಯಾವ ತರ ಇತ್ತು, ಈಗ ಆ ರಸ್ತೆ ಮಾಡೋದಕ್ಕೆ ಸಂಪಂಗಣ್ಣವರು ನಾವೇ MP ಆಗಿದ್ದಾದ್ಮೇಲೆ ನಮ್ಮ ಹತ್ರ ಹೇಳಿದ 65 ಕೋಟಿ ಹಣ ತಂದು ಅದನ್ನ ಇವತ್ತು ರಸ್ತೆನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಇಲ್ಲೇ ಕೆಲಸ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ರಸ್ತೆಗಳನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಫ್ಯಾಕ್ಟ್ರಿಗಳು ಇಲ್ಲಿ ಬರ್ತವೆ ಅಂತ ಹೇಳ್ಬಿಟ್ಟು ಹೇಳಿ ಆ ಫ್ಯಾಕ್ಟ್ರಿಗಳ ಇಲ್ಲಿ ಆಗ್ಬೇಕು. ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ 6,000 ಕೋಟಿ ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಮೊದಲು ನಾವು ಚೆನ್ನೈಗೆ ಹೋಗ್ಬೇಕಾದ್ರೆ 4 ಅವರ್ ಬೇಕಾಗಿತ್ತು, ಈ ರೋಡಲ್ಲಿ 2 ಅವರ್ಗೆ ಹೋಗ್ಬೋದು. ನಾವು ದೇವನಹಳ್ಳಿಗೆ ಇಲ್ಲಿಂದ ಕನಿಷ್ಠ ಪಕ್ಷ 3/4 ಅವರಲ್ಲಿ ಹೋಗ್ಬಿಡ್ಬೋದು. ಆ ಲೆಕ್ಕಾಚಾರದಲ್ಲಿ ರಸ್ತೆಗಳನ್ನ ಡೆವಲಪ್ಮೆಂಟ್ ಮಾಡಿ ಇಲ್ಲಿ ಫ್ಯಾಕ್ಟ್ರಿಗಳನ್ನ ಮಾಡಿ ನಮ್ಮ ಮಕ್ಕಳು ಇಲ್ಲೇ ಕಾರ್ಖಾನೆಗಳಿಗೆ ಹೋಗ್ಬೇಕು ಅಂತ ಹೇಳಿ ಅದಕ್ಕೆ ಅನುಕೂಲ ಮಾಡಿಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು
ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ಇವತ್ತು BGM ಅಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು. ಎಷ್ಟೋ ಜನ ಎಂಪ್ಲಾಯ್ಸ್ ಅವ್ರ ಹಣ ಕಟ್ಟಿದ್ರೂ ಅವ್ರ ಇರೋ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿರಲಿಲ್ಲ. ಅದನ್ನ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ನಾವಿಬ್ರು ಹೋಗಿ ಮಾತಾಡಿ ಅದನ್ನ 2800 ಜನಕ್ಕೆ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ, ಪ್ರಹ್ಲಾದ್ ಜೋಶಿ ಅವರ ಸರ್ಕಾರ. ಇವತ್ತೇನು ಟೌನ್ ಅಲ್ಲಿ ಇರ್ತಕ್ಕಂಥ ಅವರೇನು ಮೈನಿಂಗ್ ಏರಿಯಾದಲ್ಲಿ ಇದ್ದಾರೆ, ಆ ಮೈನಿಂಗ್ ಏರಿಯಾದಲ್ಲಿ ಇರ್ತಕ್ಕಂಥವ್ರಿಗೂ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ನಾವು ಬೇಡಿಕೆ ಇಟ್ಟು ಇವತ್ತೇನು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ MLA ಅವರು ಅಲ್ಲಿ ಮೈನಿಂಗ್ ಸ್ಲಮ್ ಏರಿಯಾನಲ್ಲಿ ಮನೆಗಳಿದ್ದವ್ರನ್ನೆಲ್ಲ ಖಾಲಿ ಮಾಡಿಸಿ ಮನೆ ಕೊಡ್ತೀರಿ ಅಂತ ಹೇಳಿ ಓಡಿಸ್ತಾ ಇದ್ದಾರೆ. ಆ ಮನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. 60 ವರ್ಷ ಈ ದೇಶನ ಆಳಿದ್ರಿ, ನಿಮ್ ತಂದೆ 27 ವರ್ಷ ಇದ್ರು, ನೀವು ಇದು 6ನೇ ವರ್ಷ ನೀವಿದ್ದೀರಿ. ಏನ್ ಮಾಡಿದಿರಿ? ಮೊನ್ನೆ ಹೋಗಿ ಸೆರಗು ಕೇಳ್ತಾ ಇದ್ರಿ, ಮಾಡ್ಕೊಂಡು ಓಟ್ ಹಾಕ್ರಿ ಅನ್ನೋ ಲೆಕ್ಕಾಚಾರದಲ್ಲಿ. ನೀವು ಮಾಡಿರೋ ಕೆಲಸಗಳನ್ನ ಹೇಳ್ಬಿಟ್ಟು ಅಲ್ಲಿ ಓಟ್ ಹಾಕ್ರಿ. ಸೆಂಟಿಮೆಂಟಲ್ ಆಗಿ ಹಂಗೆ ಹಿಂಗೆ ಅಂತ ಕೇಳಕ್ ಹೋಗ್ಬೇಡ್ರಿ. ಹತ್ಕೊಳ್ಳೋದು ಸುತ್ಕೊಳ್ಳೋದು, ನನ್ನನ್ನು ಇದು ಮಾಡ್ರಿ, ನನ್ನ ರಕ್ಷಣೆ ಮಾಡ್ರಿ, ನನಗೆ ಮಾನ ಉಳಿಸ್ರಿ, ನನಗೆ ಮರ್ಯಾದೆ ಉಳಿಸ್ರಿ, ಕೆಲಸ ಮಾಡಿ ಕೇಳ್ರಿ ಓಟ್. ನಾವು ಕೆಲಸ ಮಾಡಿದ್ರಿ ಇಷ್ಟೆಲ್ಲ ಹೇಳಿದೀವಿ ನಾವು. ನೀವೇನಾದ್ರು ಕೆಲಸ ಮಾಡಿದ್ರೆ ಹೇಳ್ಬೇಕು. ನಿಮ್ ತಂದೆನೇ ಏನು ಮಾಡಿಲ್ಲ. ನಿಮ್ ತಂದೆ 27 ವರ್ಷ MP ಆಗಿ 10 ವರ್ಷ ಮಂತ್ರಿ ಆಗಿದ್ದಾಗೂ 500 ಕೋಟಿ ನಾನು MP ಆದ್ಮೇಲೆ ಏನು ಹಣ ತಂದಿದ್ದೀನಿ ಡೆವಲಪ್ಮೆಂಟ್ ಮಾಡೋದಕ್ಕೆ. ಮಾಲೂರು ಫ್ಲೇವರ್ ಇರ್ಬೋದು, ಹೈಟೆಕ್ ರೈಲ್ವೆ ಸ್ಟೇಷನ್ ಇರ್ಬೋದು, ಟೇಕಲ್ ಬ್ರಿಡ್ಜ್ ಇರ್ಬೋದು, ನಮ್ಮ ಬಂಗಾರಪೇಟೆ ಬ್ರಿಡ್ಜ್ ಇರ್ಬೋದು, ಹೈಟೆಕ್ ರೈಲ್ವೆ ಸ್ಟೇಷನ್ ಇರ್ಬೋದು, ಬಿಸಾನಾಥ ರೈಲ್ವೆ ಸ್ಟೇಷನ್ ಇರ್ಬೋದು, ನಮ್ಮ ಕುಪ್ಪಮ್ ಮಾರಿಕುಪ್ಪಮ್ ಇಂಟರ್ಸ್ಟೇಟ್ ಕನೆಕ್ಟಿವ್ ರೈಲ್ವೆ ಮಾರ್ಗ ಇರ್ಬೋದು, ನಮ್ಮ ಬೆಂಬಲ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಉರ್ಗಮ್ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು, ಇದೆಲ್ಲ ನಾವು ತಂದಿರೋದು. ಕೇಂದ್ರ ಮಂತ್ರಿಗಳಾಗಿ ಏನ್ ತಂದಿದ್ದೀರಿ? ಅಲ್ಲಿ ಬಂಗಾರನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ಲಾಸ್ ಮಾಡಿ ಲೂಟಿ ಮಾಡಿ 100 ಗ್ರಾಮ್ ಸಿಕ್ಕಿದ್ರೆ ಬರೀ 10 ಗ್ರಾಮ್ ಸಿಕ್ಕೈತೆ ಅಂತ ಹೇಳಿ ನೋಡಿಸಿ ರಿಪೋರ್ಟ್ ಹಾಕಿ ಅದನ್ನ ಮುಚ್ಚೋದಕ್ಕೂ, ಬಂಗಾರದ ಗಡಿ ಮುಚ್ಚೋದಕ್ಕೂ ಈ ಕಾಂಗ್ರೆಸ್ ಅವರೇ ಕಾರಣ. ಈ ದೇಶನ ಡೆವಲಪ್ಮೆಂಟ್ ಮಾಡಿ ವಿಶ್ವದಲ್ಲೇ ನರೇಂದ್ರ ಮೋದಿ ಅವರ ಎಲ್ಲೇ ಹೋದ್ರೆ ಇಂಥ ಪ್ರಧಾನ ಮಂತ್ರಿ ನಮಗೂ ಬೇಕು ಅಂತ ಹೇಳಿ ಪಾಕಿಸ್ತಾನದವರು ಕೇಳ್ತಾರೆ ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರ ವರ್ಚಸ್ ಯಾವ ತರ. 500 ವರ್ಷಗಳ ಕಾಲ ನಾವೇನು ಹಲವಾರು ಲಕ್ಷಾಂತರ ಜನ ಪ್ರಾಣ ತ್ಯಾಗ ಮಾಡಿ ರಾಮ ಮಂದಿರ ಕಟ್ಟಬೇಕು ಅಂತ ಹೇಳಿ ಕಾಯ್ತಾ ಇದ್ರೆ ಅದನ್ನು ಕಟ್ಟಕ್ ಸಾಧ್ಯ ಆಗಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾದ್ಮೇಲೆ. ಅದಕ್ಕೋಸ್ಕರ ದೇಶ ಉಳಿಬೇಕು, ಧರ್ಮ ಉಳಿಬೇಕು, ನಮ್ಮ ಹೆಣ್ಮಕ್ಳು ಸೇಫ್ಟಿ ಆಗಿರ್ಬೇಕು, ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ಈ ದೇಶದಲ್ಲಿ ಪ್ರಧಾನ ಮಂತ್ರಿ ಆಗ್ಬೇಕು. 4 ಬಾರಿ ಮುಖ್ಯಮಂತ್ರಿಗಳಾಗಿ, 2 ಬಾರಿ ಪ್ರಧಾನ ಮಂತ್ರಿಗಳಾಗಿ, ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಒಂದೇ ಒಂದು ದಿನ ರಜೆ ಆಗಿದೆ. ಹಗಲು ರಾತ್ರಿ ದೇಶಕ್ಕೋಸ್ಕರ ನಮಗೋಸ್ಕರ ಕಷ್ಟ ಬೀಳ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ನಾವು ಉಳಿಸ್ಕೊಂಡಿಲ್ಲ. ನಮ್ಮಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಮೈತ್ರಿಕೂಟದ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ಅವ್ರ ಕುರಿತು ಭತ್ತದ ತೆನೆ ಹೊತ್ತ ಕಮಲಮ್ಮ, ಕಮಲಮ್ಮ ಅವ್ರ ಹೆಸರು ಏನೋ ರೈತ ಮಹಿಳೆ ಹೆಸರು ಕಮಲಮ್ಮ ಅಂತ ಹೇಳ್ಬಿಟ್ಟು ಹೇಳಿ ನಾಮಕರಣ ಮಾಡಿದ್ರು ನಾವು. ಯಾಕಂದ್ರೆ ನಾವಿಬ್ರು ಎಣ್ಣೆ ಮೈತ್ರಿಕೂಟ ಅಲ್ವಾ, ಹಂಗಾಗಿ ಕಮಲಮ್ಮನು ಭತ್ತದ ತೆನೆ ಹೊತ್ಕೊಂಡಿರ್ತಕ್ಕಂಥ ಆ ಸಿಂಬಲ್ಗೆ ನೀವೆಲ್ಲ ಓಟ್ ಹಾಕಿ ಒಳಗಡೆ ಹೋಗಿ ಹೂವು ಅದು ಇದು ಹುಡ್ಕಾಕ್ ಹೋಗ್ಬೇಡ್ರಿ. ಯಾವ್ದಾವ್ದೋ ಹೂಗಳೆಲ್ಲ ಒಳಗಡೆ 2 ಮಿಷಿನ್ ಅವೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ತೆನೆ ಹೊತ್ತ ರೈತ ಮಹಿಳೆ, ತೆನೆ ಹೊತ್ತ ರೈತ ಮಹಿಳೆ ಅಲ್ಲಿ ಹೋಗಿ ನೀವು ಹುಡುಕಿ ಯಾರು ಹೊರ ಎತ್ಕೊಂಡಿರ್ತಕ್ಕಂಥ ಮಹಿಳೆ ಇರ್ತಾರ ಅಲ್ಲಿ ಓಟ್ ಹಾಕ್ಬೇಕು. 2ನೇ ನಂಬರು ಗುರ್ತಿಕೊಂಡ್ಬಿಡ್ರಿ. 2ನೇ ನಂಬರು ಅರ್ಥ ಆಯ್ತಾ? 2ನೇ ನಂಬರು ಭತ್ತದ ತೆನೆ ಹೊತ್ತ ರೈತ ಮಹಿಳೆ. ಅದಕ್ಕೆ ಓಟ್ ಹಾಕಿದ್ರೆ ನರೇಂದ್ರ ಮೋದಿ ಅವರು ಕೋಟ್ ಹಾಕಿದಂಗೆ, ಅದು ಕೋಟ್ ಹಾಕಿದ್ರೆ ನಮ್ ಕೋಟ್ ಹಾಕಿದಂಗೆ, ಅದು ಕೋಟ್ ಹಾಕಿದ್ರೆ ಸಂಪಂಗಿನವ್ರು ಕೋಟ್ ಹಾಕಿದಂಗೆ, ಅದು ಕೋಟ್ ಹಾಕಿದ್ರೆ ಬಿಜೆಪಿ ಕೋಟ್ ಹಾಕಿದಂಗೆ. ಅದಕ್ಕೋಸ್ಕರ ನೀವೆಲ್ಲ ಮನೆಯಲ್ಲೂ ಹೋಗಿ ಈ ಪಾಂಪ್ಲೆಟ್ ಗಳನ್ನ ಕೊಡೋದ್ರ ಮುಖಾಂತರ ಈ 3 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಂಡ್ಯ, ಹಾಸನ ಮತ್ತೆ ಕೋಲಾರಲ್ಲಿ ತೆನೆ ಹೊತ್ತ ರೈತ ಮಹಿಳೆ ಇರ್ತಾರೆ. ಇನ್ನು ಮಿಕ್ಕಿದ 25 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಭೂಮಿ ಇರ್ತೈತೆ. ಇಲ್ಲಿ ತೆನೆ ಹೊತ್ತ ರೈತ ಮಹಿಳೆಗೆ ನೀವು ಓಟ್ ಹಾಕ್ಬೇಕು. ಇವತ್ತು ಮಹಿಳೆಯರ ರಕ್ಷಣೆ ಇಲ್ಲ, ಯುವಕರ ರಕ್ಷಣೆ ಇಲ್ಲ, ರೈತರ ರಕ್ಷಣೆ ಇಲ್ಲ. ಇವತ್ತು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ. ಸಬ್ ರಿಜಿಸ್ಟರ್ ಆಫೀಸ್ ಹೋದ್ರೆ ಒಂದು RTC ತಗೊಳಕ್ಕೆ 15 ರೂಪಾಯಿ ಕೊಡ್ತಾ ಇದ್ದೀವಿ, ಇವತ್ತು 100 ರೂಪಾಯಿ ಮಾಡಿದ್ದಾರೆ. ಇವತ್ತು ಒಂದು ರಿಜಿಸ್ಟ್ರೇಷನ್ ಹೋಗ್ಬೇಕಾದ್ರೆ ಅಲ್ಲಿ ಕಾಸು ಕೊಡ್ಬೇಕು. ಅದೆಲ್ಲ ಮಂತ್ರಿಗಳು ಈ ಕಾಂಗ್ರೆಸ್ MLAಗಳು ಗೊತ್ತೈತಿ. ಅರ್ಥ ಆಯ್ತಾ? ಇವತ್ತು ವಾಟರ್ ಬಾಟ್ಲು
ಹಂಗೆ ಕೊಡ್ತಾರೆ. ಕ್ವಾರ್ಟರ್ ಬಾಟ್ಲ್ 50 ರೂಪಾಯಿ ಇದ್ದಿದ್ದು ಇವತ್ತು 150 ರೂಪಾಯಿ ಆಗೈತೆ. ಇದೆಲ್ಲ ಕಾಸು ಹೆಂಗೆ ಅಂದ್ರೆ ಕನ್ನ ಹಾಕಿರೋದು, ಬಿಟ್ ಪ್ಯಾಕೆಟ್ ಮಾಡ್ತಾ ಇರೋದು. 200 ರೂಪಾಯಿ 2000 ರೂಪಾಯಿ ಮನೇಲಿ ಒಂದು ಹೆಣ್ಮಗ ಕೊಟ್ಟು ಒಂದು ಊರಿಗೆಲ್ಲ 25 ಜನ ಕೊಟ್ಟಿರೋದು. ಇನ್ನ 100 ಜನ ಊರಲ್ಲಿ ಇದ್ರೆ 100 ಜನಕ್ಕೂ ಕತ್ತರಿ ಹಾಕ್ಬಿಟ್ಟಿರೋದು. ಅದಕ್ಕೋಸ್ಕರ ಈ ಕಳ್ಳರ ಸತ್ಯ ಆಗಿರ್ತಕ್ಕಂಥ ಈ ಕಾಂಗ್ರೆಸ್ ಈ ದೇಶನ ಒಡೆಯಂತ ಕೆಲಸ ಮಾಡ್ತಾ ಇದೆ. ಒಂದೇ ಒಂದು ಕಮ್ಯುನಿಟಿನ ಓಲೈಸೋದಕ್ಕೋಸ್ಕರ ನಮ್ಮನ್ನೆಲ್ಲ ಬಹುಸಂಖ್ಯಾತರನ್ನ ನಮ್ಮನ್ನ ಇವತ್ತು ಯಾವ ರೀತಿ ಯಾಮಾರ್ತಾ ಇದ್ದೀವಿ ಇದನ್ನೆಲ್ಲ ನೀವು ನೋಡಿದ್ರಿ. ನಿಮ್ಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಗೆ ಅಶೋಕ್ ಅಣ್ಣವರು, ಜಯಸಿಂಹಣ್ಣವರು, ಎಂ.ಎ. ಕೃಷ್ಣಪ್ಪ ಅವ್ರವರು ಇವರೆಲ್ಲ ಜ್ಞಾಪಕ ಬರ್ತಾರೆ. ಈ ದೇವಸ್ಥಾನಗಳನ್ನ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಇದು ಮಾಡ್ಕೊಂಡು ನಮ್ಮ ದೊರೆಸ್ವಾಮಿ ಅವರು ಹಿಂದೆ ನಾಯ್ಡು ಅವರು MLA ಆಗಿದ್ದಾಗ ಇವರೆಲ್ಲ ಇದನ್ನೆಲ್ಲ ಕೆಲಸ ಮಾಡಿರೋದ್ರಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಯನ್ನ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ನೀವು ಪ್ರತಿಯೊಂದು ಊರುಗಳಲ್ಲಿ ಹೋಗಿ ಮನೇಲಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳಿಗೆ ಇವರಿಗೆಲ್ಲ ಹೇಳಿ ನರೇಂದ್ರ ಮೋದಿ ಅವರ NDA ಮೈತ್ರಿಕೂಟದ ಚಿಹ್ನೆ ಬಂದು ತೆನೆ ಹೊತ್ತ ರೈತ ಮಹಿಳೆ ಅಂತ ನಾವು ಹೇಳ್ಕೊಡೋದ್ರ ಮುಖಾಂತರ ನಮ್ಮ ಊರುಗಳಲ್ಲಿ ನಮ್ಮ ಬೂತ್ಗಳಲ್ಲಿ ನಾವು ಲೀಡ್ ಕೊಡಿಸಿದಾಗ ಮಾತ್ರನೇ ನಾವು ಲೀಡರ್ಗಳು. ಏನೇನ್ರಿ ನಮ್ಮೂರಲ್ಲಿ ಲೀಡೇ ಬರ್ತಿಲ್ಲ, ನಾನು ಬರ್ತೀನಿ, ನಾನು ಲೀಡರ್, ನಾನು ಸ್ಟೇಟ್ ನ್ಯಾಷನಲ್ ಅಂತ ಆಗ್ತದ. ಅದಕ್ಕೋಸ್ಕರ ಬೇರೆ ಊರುಗಳಿಗೆ ಹೋಗ್ಬೇಡ್ರಿ, ಪರಿಚಯ ಇದ್ರೆ ಫೋನ್ ಮಾಡಿ ಹೇಳ್ರಿ ಇದ್ದಾರೆ ಓಟ್ ಹಾಕ್ರಿ ಅಂತ. ನಮ್ಮೂರುಗಳಲ್ಲೇ ಬೂತ್ಗಳಲ್ಲಿ ಮನೆ ಓಡಾಡಿ ಓಟ್ ಹಾಕ್ಸಂತ ಕೆಲಸ ಮಾಡ್ಬೇಕು ನೀವು ಅಂತ ಹೇಳಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರು ಮಾತಾಡಿ ಈಗ ತಾನೇ ನಿರ್ಗಮಿಸಿದ್ದಾರೆ. ನಾನು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಾನು ಹೇಳಲ್ಲ, ಇದು ನಮ್ಮ ಚುನಾವಣೆ ಅಲ್ಲ, ದೇಶದ ಚುನಾವಣೆ. ಮಲ್ಲೇಶ್ ಬಾಬು ಅವರು ಈ ಕ್ಷೇತ್ರದಲ್ಲಿ ಗೆಲ್ಲೇಬೇಕಂತೇಳಿ ನಮ್ಮ ಸಹೋದರರು ಸಂಸದರು ಇಡೀ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವೆಲ್ಲರೂ ಕೂಡ ನಮ್ಮ ಗುರಿ ಇಷ್ಟೇ, ಇದೇ ತಿಂಗಳು ನಡೀತಕ್ಕಂಥ ಚುನಾವಣೆ 26ನೇ ತಾರೀಕು ನಡೀತದೆ. ಆವತ್ತಿನ ದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಮ್ಮೆಲ್ಲರ ಬಹಳ ಮಹತ್ವವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಈ ದೇಶವನ್ನ ಜಗತ್ತಿನಲ್ಲೇ ನಂಬರ್ 1 ರಾಷ್ಟ್ರ ಮಾಡಬೇಕಂತೇಳಿ ಹೇಗೆ ಕಳೆದ 10 ವರ್ಷಗಳಿಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ವಿಶ್ವಗುರು ನಮ್ಮೆಲ್ಲರ ನಾಯಕ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತೇಳಿ ಹೇಗೆ ನಾವೆಲ್ಲ ಸಂಕಲ್ಪ ಮಾಡಿದೆವೋ ಅದೇ ರೀತಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲೇಶ್ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಬೇಕು ಅನ್ನುವಂಥ ಒಂದೇ ಒಂದು ಗುರಿ ನಮ್ಮಿಂದ. ಹೌದು ತಾನೇ? ಹೌದಲ್ಲ? ಅದಕ್ಕಾಗಿ ನಮ್ಮೆಲ್ಲರ ತೀರ್ಮಾನ ಇವತ್ತು ದೇಶ ಉಳಿಬೇಕು. ಜಗತ್ತಿನಲ್ಲಿ ಭಾರತವನ್ನ ಇಡೀ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳು ತಿರುಗಿ ನೋಡುವಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಬಹಳ ಎತ್ತರ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಬ್ಬ ನಾಯಕ ನರೇಂದ್ರ ಮೋದಿಜಿಯವರು ಹಗಲಿರುಳು ಕಳೆದ 10 ವರ್ಷಗಳಿಂದ ದೇಶದ ಒಳಗಡೆ ಇರ್ತಕ್ಕಂಥ 140 ಕೋಟಿ ಜನ ನೆಮ್ಮದಿಯಿಂದ ಬದುಕು ಬಾಳಬೇಕು, ಈ ತಾಯಂದಿರು, ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅಂತೇಳಿ ಈ ದೇಶ ಬಹುಪಾಲು ಹಳ್ಳಿಗಳನ್ನು ಹೊಂದಿರತಕ್ಕಂಥದ್ದು, ಬಹುಪಾಲು ಯುವಕರನ್ನ ಹೊಂದಿರತಕ್ಕಂಥದ್ದು, ಬಹುಪಾಲು ಬಡವರೇ ಹೊಂದಿರತಕ್ಕಂಥ ದೇಶವನ್ನ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಕಾಣಬೇಕು. ಅದಕ್ಕಾಗಿ ಮತ್ತೊಂದು ಸಾರಿ ನನಗೆ ಅವಕಾಶವನ್ನು ಕೊಡಿ ಅಂತೇಳಿ ಈ ದೇಶದ ಜನರ ಮುಂದೆ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸನ್ಮಾನ್ಯ ಈ ಮಣ್ಣಿನ ಮಗ, ಈ ರಾಜ್ಯದ ಮಗ, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ಕೂಡ ಪ್ರಧಾನಮಂತ್ರಿಗಳನ್ನ ಒಪ್ಪಿ ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ, ಬಿಜೆಪಿಯಲ್ಲಿ ಕೈ ಜೋಡಿಸ್ತೀವಿ ಅಂತೇಳಿ ನಮ್ಮ ಜೊತೆಯಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಈ ಇಳಿ ವಯಸ್ಸಿನಲ್ಲಿ ಮತ ಪ್ರಚಾರ ಮಾಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಮಾಧ್ಯಮಗಳು ನೋಡ್ತಾ ಇದ್ದೀವಿ. ಅಂತ ಮಾನ್ಯರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಮಂತ್ರಿಗಳನ್ನ ಮೆಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಈ ಗಡಿಭಾಗದಲ್ಲಿ ಇರ್ತಕ್ಕಂಥವ್ರು ಈ ದೇಶ ಉಳಿಬೇಕು, ಪಕ್ಕದಲ್ಲಿರ್ತಕ್ಕಂಥ ಚೈನಾ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ, ಕಜಕಿಸ್ತಾನ ಇವೆಲ್ಲವೂ ಕೂಡ ನಮ್ಮ ಮೇಲೆ ಯಾವಾಗಲೂ ಕಿರಿಕಾಡ್ತಾನೆ ಇದೆ. ಅವೆಲ್ಲವೂ ಕೂಡ ಭಯನೂ ಇದೆ ಅವರಿಗೆ. ನರೇಂದ್ರ ಮೋದಿಜಿಯವರು ನೋಡಿದ್ರೆ ಭಯನೂ ಇದೆ. ಆದ್ರೆ ಭಯ ಇದೆ ಅಂತ ಹೇಳ್ಬಿಟ್ಟು ನಾವು ನೆಮ್ಮದಿಯಾಗಿರಕ್ಕೆ ಆಗೋದಿಲ್ಲ. ಈ ದೇಶ ಯಾವ ರೀತಿ ಅಮೆರಿಕವನ್ನ ಜಗತ್ತಿನಲ್ಲಿ ಅಮೆರಿಕನೇ ದೊಡ್ಡಣ್ಣ ಅಂತೇಳಿ ಜಗತ್ತಿನಲ್ಲಿ ಹಲವು ರಾಷ್ಟ್ರಗಳು ಮಾತಾಡ್ತಾ ಇದ್ದವು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಾರತವನ್ನ ಆ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡಿರ್ತಕ್ಕಂಥ ಧೀಮಂತ ನಾಯಕ ನಮ್ಮ ನರೇಂದ್ರ ಮೋದಿ ಅವರಿಗೆ ನಾವು ಮತ್ತೊಂದ್ಸರಿ ಪ್ರಧಾನಮಂತ್ರಿ ಮಾಡಲೇಬೇಕಲ್ವಾ? ಹೌದಲ್ಲ? ಪ್ರಧಾನಮಂತ್ರಿಯನ್ನ ಮಾಡಲೇಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು?
ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು, ಅವರ ಗುರುತು ತೆನೆವತ್ತ ರೈತ ಮಹಿಳೆ, ಅವರಿಗೆ ನಾವು ಮತದಾನ ಮಾಡಬೇಕು. ಅದಕ್ಕಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ JDS ನ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಒಂದಾಗಿ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಭೇದ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅನೇಕ ಜನ ಮಾತಾಡ್ಬೋದು ಆ ಗುಂಪು ಈ ಗುಂಪು ಅಂತೇಳಿ. ನಮ್ಗೆ ಯಾವ ಗುಂಪುಗಳು ತಲೆಯಿಲ್ಲ 26ನೇ ತಾರೀಕುವರೆಗೂ. ಆ ನಂತರ ಬರೋ ಗುಂಪುಗಳನ್ನು ಎದುರಿಸೋಕೆ ಬೇಕಾದಷ್ಟು ದಾರಿಗಳಿದೆ, ನೋಡ್ಕೊಳ್ಳೋಣ. ಈಗಿರ್ತಕ್ಕಂಥ 26ನೇ ತಾರೀಕು ತನಕ ಇರ್ತಕ್ಕಂಥ ಗುಂಪುಗಳು ಯಾವುದೇ ಇಲ್ಲ. ಅದು ಒಂದೇ ಗುಂಪು, ನರೇಂದ್ರ ಮೋದಿಜಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು, ಈ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬುವನ್ನ ನಾವು ಗೆಲ್ಲಿಸಬೇಕು ಅಂತೇಳಿ ಇದಿಷ್ಟೇ ನಮ್ಮ ಹೌದಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ 47ರಲ್ಲಿ ಸಿಕ್ತು. ಆಗ ನಾವ್ಯಾರು ಹುಟ್ಟಿರ್ಲಿಲ್ಲ. ಸ್ವಾತಂತ್ರ್ಯ ಬಂದಿದ್ದು ಇತಿಹಾಸದನ್ನ ತಿಳ್ಕೊಳ್ತಾ ಇದ್ದೀವಿ. ಏನೇನು ಆಯ್ತು ಅಂತೇಳಿ ಇತಿಹಾಸದ ಪುಸ್ತಕಗಳಲ್ಲಿ ಓದಿ ತಿಳ್ಕೊಳ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಡಬೇಕಂತೇಳಿ ಅಂದಿನ ಬ್ರಿಟಿಷ್ ಸರ್ಕಾರ 1946ರಲ್ಲಿ ಕರಡು ಸಮಿತಿ ಸದಸ್ಯರಾಗಿ ಆಯ್ಕೆ ಆಗಲಿಕ್ಕೆ ಚುನಾವಣೆ ನಡೀತದೆ. ನಮ್ಮ ಸಹೋದರರು ಅನೇಕ ಕಡೆ ಮಾತಾಡ್ತಾರೆ ಬೇರೆ ಬೇರೆ ತಾಲೂಕುಗಳಲ್ಲಿ. ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಈ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿ ಹೋದ ಮೇಲೆ ಅನೇಕ ಸಮಸ್ಯೆಗಳನ್ನ ನಮ್ಮ ನಿತಿನ್ ಗಡ್ಕರಿ ಅವರ ಹತ್ರ, ಬೇರೆ ಬೇರೆ ಮಂತ್ರಿಗಳ ಹತ್ರ ಪತ್ರಗಳನ್ನು ಕೊಟ್ಟು ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವ್ಯಾವುದು ರಾಷ್ಟ್ರೀಯ ಹೆದ್ದಾರಿಗಳು ಬಂದಿದೋ ಅದೆಲ್ಲ ಬರೋ ಕಾರಣ ನಮ್ಮ ಲೋಕಸಭಾ ಸದಸ್ಯರು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಆದ್ರೆ ಇತಿಹಾಸನ ಯಾರು ಮರಿಬಾರ್ದಲ್ವಾ? ಯಾರು ಇತಿಹಾಸನ ಮರಿತಾರೋ ಅವ್ರು ಯಾರು ಇತಿಹಾಸನ ಸೃಷ್ಟಿ ಮಾಡಲು ಸಾಧ್ಯನೇ ಆಗುದಿಲ್ಲ. ಪುಸ್ತಕ ಹಳೇದಾಗ್ಬೋದು, ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಅಕ್ಷರ ಹಳೇದಾಗುದಿಲ್ಲ. ಆಗತ್ತೇನ್ರಿ? ಸಾಧ್ಯನ? ಪುಸ್ತಕ ಹಳೇದಾಗಿರ್ಬೋದು, ಅದ್ರಲ್ಲಿ ಏನಿದೆಯೋ ಅದೇ ಪಾಠನೇ ಗುರುಗಳು ಹೇಳ್ಕೊಳ್ಳೋದು. ಆ ರೀತಿ 1947ರಲ್ಲಿ ದೇಶಕ್ಕೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬಂದ ನಂತರ ಒಂದು ಎಲ್ಲ ಯಾರ್ಯಾರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂತ ಪ್ರಮುಖ ಸಂಘಗಳಿತ್ತಲ್ಲ ಅವರೆಲ್ಲರನ್ನು ಒಗ್ಗೂಡಿಸಿ ಒಂದು ಸಚಿವ ಸಂಪುಟ ಮಾಡ್ತಾರೆ. ಆ ಮೊದಲನೆಯ ಸಚಿವ ಸಂಪುಟದಲ್ಲಿ ಕಾನೂನು ಮಂತ್ರಿಯಾಗಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಿತಾಮಹ ಕಾನೂನು ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಸಂವಿಧಾನ ಬರೆಯಕ್ಕೆ ಕೊಟ್ಟಿದ್ದು 3 ವರ್ಷ ಅವಧಿ. 3 ವರ್ಷದೊಳಗಡೆ ನೀವು ಸಂವಿಧಾನ ಕೊಡಬೇಕು, ಇಲ್ಲಾಂದ್ರೆ ಬೇರೆ ರಾಷ್ಟ್ರದ ಕಡೆಗಡೆ ಅವ್ರ ಕೈಯಲ್ಲಿ ನಾವು ಸಂವಿಧಾನ ಬರ್ತೀವಿ ಅಂತೇಳಿ ಅಂದಿನ ಪ್ರಧಾನಮಂತ್ರಿ ನೆಹರು ಅವರು ಹೇಳ್ತಾರೆ. 3 ವರ್ಷ ಅಲ್ಲ, 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಸಂವಿಧಾನವನ್ನ ರಚನೆ ಮಾಡಿ 1950ರಲ್ಲಿ ನವೆಂಬರ್ 26ನೇ ತಾರೀಕು ಸಂವಿಧಾನವನ್ನ ಬಾಬು ರಾಜೇಂದ್ರ ಪ್ರಸಾದ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾರೆ. ನವೆಂಬರ್ 26ರಿಂದ ಜನವರಿ 26ವರೆಗೂ ಅದರ ಬಗ್ಗೆ ಸುದೀರ್ಘವಾಗಿ ಲೋಕಸಭೆಯಲ್ಲಿ ಚರ್ಚೆ ಆಗ್ತದೆ. ಸುಮಾರು ಚರ್ಚೆಯಾಗಿ 7,000 ಪ್ರಶ್ನೆಗಳನ್ನ ಕೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪಾರ್ಲಿಮೆಂಟ್ ಅಲ್ಲಿ. ಆ 7,000 ಪ್ರಶ್ನೆಗಳಿಗೂ ಸಮರ್ಥವಾದಂತ ಉತ್ತರವನ್ನ ಕೊಟ್ಟಂತ ಅಂದಿನ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪ್ರಶ್ನೆಗೂ ಕೂಡ ತಡಮಾಡಿಸಲಿಲ್ಲ. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟರು. ಅದಕ್ಕೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ರತ್ನ ಇದ್ದಾಗೆ. ಸಂವಿಧಾನ ಕೊಟ್ಟಂತ ಪಿತಾಮಹ ಜಗತ್ತಿನ 60 ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ರು. ಎಷ್ಟು ದೇಶ? 60 ರಾಷ್ಟ್ರಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ನಂತರ ಈ ದೇಶ ಒಕ್ಕೂಟದ ದೇಶ, ಯುನೈಟೆಡ್ ನಮ್ಮ ದೇಶ. ಎಲ್ಲರೂ ಕೂಡ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ 527 ಪ್ರಿನ್ಸೆಸ್ ಸ್ಟೇಟ್ ಇತ್ತು, ಅಂದ್ರೆ ರಾಜರ ಸಂಸ್ಥಾನಗಳಿತ್ತು. ಆ 527 ರಾಜ್ಯ ಸಂಸ್ಥಾನಗಳನ್ನ ಒಗ್ಗೂಡಿಸಬೇಕಾದ್ರೆ ಅಂದಿನ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಗಲಿಗೆ ಕೊಟ್ಟರು. ಸರ್ದಾರ್ ವಲ್ಲಭಾಯ್ ಪಟೇಲ್ರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯರನ್ನು ಕೂಡ ಒಂದುಗೂಡಿಸಿ ಒಗ್ಗಟ್ಟಾಗಿ ಮಾಡಿದ್ರು. ನಾವು ಈ ದೇಶ ಒಕ್ಕೂಟಗಳ ದೇಶ ಆಗ್ಬೇಕಂತೇಳಿ ಕರೆ ಕೊಟ್ಟರು. ಎಲ್ಲ ರಾಜ್ಯರು ಕೂಡ ಒಂದಾಗಿ ಸಹಮತವನ್ನು ಕೊಟ್ಟರು. ಅಲ್ಲಿ 3 ರಾಜ್ಯಗಳು ಮಾತ್ರ ಒಪ್ಪಲಿಲ್ಲ. ಅದು ಒಂದು ನಮ್ಮ ಹೈದರಾಬಾದ್ನ ನಿಜಾಮನ ಕಾಲದಿಂದ ಹೈದರಾಬಾದ್, ಮತ್ತೆ ಗುಜರಾತ್ ಅಲ್ಲಿ ಇರ್ತಕ್ಕಂಥ ಜುನಗಢ, ಮತ್ತು ಇವತ್ತೇನು ಜಮ್ಮು ಕಾಶ್ಮೀರ ಇವತ್ತು ಕೂಡ ಗಲಾಟೆಗಳಾಗ್ತದೆ ಅಂತೇಳಿ ನಾವೇನು ಅಂದ್ಕೊಂಡಿದ್ದೀವಿ. ಜಮ್ಮು ಕಾಶ್ಮೀರದ ಅವತ್ತಿನ ರಾಜ ಹರಿಸಿಂಗ್ ಈ 3 ರಾಜ್ಯಗಳ ಮಂತ್ರಿಗಳು ಅಂದ್ರೆ ರಾಜರು ಒಪ್ಪಿರ್ಲಿಲ್ಲ. ಆದ್ರೆ ಈ ದೇಶದ ಗೃಹ ಮಂತ್ರಿಗಳು, ಅಂದಿನ ಗೃಹ ಮಂತ್ರಿಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ತೀರ್ಮಾನ ಮಾಡ್ತಾರೆ, ನೀವೇನಾದ್ರೂ ಒಪ್ಪಿ ಈ ದೇಶಕ್ಕೆ ಸಹಮತವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಯುದ್ಧ ಮಾಡಿ ನಮ್ಮ ಸೈನಿಕರನ್ನ ಕಳಿಸಿ ನಿಮ್ಮ ರಾಜ್ಯವನ್ನ ನಾವು ವಶಪಡಿಸಿಕೊಳ್ತೀವಿ ಅಂತ ಕರೆ ಕೊಟ್ಟರು.
ಜುನಾಗಢದ ರಾಜ ತಕ್ಷಣ ಎದುರಿದ್ರು, ಇಲ್ಲ ಇಲ್ಲ ಭಾರತದೊಳಗೆ ನಾವು ಸೇರ್ಕೊಳ್ತೀವಿ, ನಿಮ್ಮ ಜೊತೆಲಿ ಬರ್ತೀವಿ ಅಂತೇಳಿ ಅವರು ಕೂಡ ಸಹಿ ಹಾಕಿದ್ರು. ಹೈದರಾಬಾದಿನ ನವಾಬರು ಅವರು ಕೂಡ ನಿಮ್ಮ ಜೊತೆಲಿ ಬರ್ತೀವಿ ಅಂತೇಳಿ ಎದುರು ಸಹಿ ಹಾಕಿದ್ರು. ಆದ್ರೆ ಜಮ್ಮು ಕಾಶ್ಮೀರಲ್ಲಿದ್ದಂತ ರಾಜಾ ಹರಿ ಸಿಂಗ್ ಅವರು ಮತ್ತು ಅವತ್ತಿನ ಕಾಲದಲ್ಲಿ ನೆಹರು ಜೊತೆಗಿದ್ರಲ್ಲ ಶೇಖ್ ಅಬ್ದುಲ್ಲಾ ಒಪ್ಪಿರ್ಲಿಲ್ಲ. ಒಪ್ಪದೇದಕ್ಕೆ ಏನಾಯ್ತು, ನೆಹರು ಅವರಿಗೆ ಅವ್ರಿಗೆ ಬಹಳ ನಂಟು. ಅದಕ್ಕಾಗಿ ಇವತ್ತೇನು ಆರ್ಟಿಕಲ್ 370 ರದ್ದಾಯಿತು. ಯಾವತ್ತು ರದ್ದಾಗಿತ್ತು? 2019 ಆಗಸ್ಟ್ 5ರಂದು ಇದೇ ನಮ್ಮ ಲೋಕಸಭಾ ಸದಸ್ಯರು ಅಂದಿನ ಆ ಸಭೆಯಲ್ಲಿ ಆ ಪಾರ್ಲಿಮೆಂಟ್ ಆ ಪವಿತ್ರವಾದ ದೇಗುಲದಲ್ಲಿ ಕುಂತು ನಮ್ಮ ದೇಶದ ಹಿಂದಿನ ಗೃಹ ಮಂತ್ರಿ ಅಮಿತ್ ಶಾ ಅವರು ಎದ್ದು ನಿಂತು ಮಾತಾಡಕ್ ಹೋಗ್ತಾರೆ ರಾಜ್ಯಸಭೆಯಲ್ಲಿ. ಹಿಂದೆ ಕೂದಂತ ಗುಲಾಂ ನಬಿ ಆಜಾದ್ ಹೇಳ್ತಾರೆ, ಸರ್ ನಾನು ಒಂದು ಮಾತಾಡಬೇಕು ಅಂತೇಳಿ. ಯಾವ್ದ್ರ ಬಗ್ಗೆ ಅಂತೇಳಿ? ಜಮ್ಮು ಕಾಶ್ಮೀರ. ನಾನೇ ಅದ್ರ ಬಗ್ಗೆ ಹೇಳ್ತೀನಿ, ಕೂತ್ಕೊಳ್ಳಿ ಅಂತಾರೆ. ಅಮಿತ್ ಶಾ ಅವ್ರು ಹೇಳ್ತಾರೆ, ಇಲ್ಲ ಅದ್ರ ಬಗ್ಗೆನೇ ಮಾತಾಡಕ್ಕೆ ಎದ್ದಿದ್ದೀನಿ, ನೀವು ಸ್ವಲ್ಪ ಕೂತ್ಕೊಳ್ಳಿ ಹೇಳ್ತಾರೆ ಗುಲಾಂ ನಬಿ ಆಜಾದ್ ಅನ್ನ. ಒಂದೇ ವರ್ಡಲ್ಲಿ ಹೇಳ್ತಾರೆ, ಆರ್ಟಿಕಲ್ 370 ಜಮ್ಮು ಕಾಶ್ಮೀರ ಕೊಟ್ಟಂತ ಆರ್ಟಿಕಲ್ 370 ಹಿಂದಿಗೆ ನಾವು ರದ್ದು ಮಾಡಿದ್ದೇವೆ ಅಂತ ಒಂದೇ ಲೈನ್ ಹೇಳ್ತಾರೆ. ಅದಕ್ಕೆ ಸಹಮತ ಕೊಟ್ಟಂತ ಬೆಂಬಲ ಕೊಟ್ಟಂತ ನಮ್ಮ ಲೋಕಸಭಾ ಸದಸ್ಯರು. ತಿಳ್ಕೊಬೇಕಾನೆ ಇತಿಹಾಸ ಹೇಗೆ ಬಂತು ಹೇಗೆ ಹೋಯ್ತು. 1947ರಲ್ಲಿ 3 ಜನ ಪ್ರಧಾನಮಂತ್ರಿಗಳಾಗಬೇಕಂತೇಳಿ ಅವ್ರ ಇಚ್ಛೆ ಇತ್ತು. ಈ ದೇಶಕ್ಕೆ ಪ್ರಧಾನಮಂತ್ರಿಗಳಾಗಬೇಕಂತೇಳಿ ನೆಹರು ಅವರ ಕನಸಿತ್ತು. ಆ ರೀತಿ ಆದರು. ಶೇಖ್ ಅಬ್ದುಲ್ಲಾ ಅವರು ಈ ಜಮ್ಮು ಕಾಶ್ಮೀರಕ್ಕೆ ಪ್ರಧಾನಮಂತ್ರಿ ಆಗ್ಬೇಕಂತ ಅವರ ಆಸೆ ಇತ್ತು. 1948ರಲ್ಲಿ ನಾನೇ ಈ ಜಮ್ಮು ಕಾಶ್ಮೀರಕ್ಕೆ ಪ್ರಧಾನಮಂತ್ರಿ ಸ್ವತಃ ಘೋಷಣೆ ಮಾಡಿದ್ರು. ಯಾರು? ಶೇಖ್ ಅಬ್ದುಲ್ಲಾ. ಪಕ್ಕದ ಪಾಕಿಸ್ತಾನ ಮೊಹಮ್ಮದ್ ಜಿನ್ನಾ ನಾನು ಅಲ್ಲಿಗೆ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಕನಸ್ಕೊಂಡಿದ್ರು. ಅದು ನೆಹರು ಸಹಕಾರದಿಂದ ಅವರಲ್ಲಿ ಪ್ರಧಾನಮಂತ್ರಿ ಆದರು. ಆದರೆ ಜಮ್ಮು ಕಾಶ್ಮೀರಕ್ಕೆ ನಾವೇ ಸಪರೇಟ್ ಆಗಿ ಸಂವಿಧಾನವನ್ನು ಬರೀಬೇಕು ಅಂತ ಹೇಳ್ಬಿಟ್ಟು ನೆಹರು ಅವರ ಹತ್ರ ಕೇಳ್ಕೊಂತಾರೆ ಶೇಖ್ ಅಬ್ದುಲ್ಲಾ ಅವರು. ಆಗ ನೆಹರು ಅವರು ಹೇಳ್ತಾರೆ, ನೀವೊಂದು ಕೆಲಸ ಮಾಡಿ, ಭಾರತಕ್ಕೆ, ಈ ಅಖಂಡ ಭಾರತಕ್ಕೆ ಸಂವಿಧಾನ ಕೊಟ್ಟಂತ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಅವ್ರ ಹತ್ರ ಹೋಗಿ ಈ ಕರಡು ಸಮಿತಿಯನ್ನ ನಿಮ್ಗೆ ಮಾಡಿಕೊಡ್ತಾರೆ ಅಂತೇಳಿ ಡ್ರಾಫ್ಟ್ ಹಾಕೊಡ್ತಾರೆ ಅಂತೇಳಿ ಕಳಿಸಿದ್ರು. ಯಾರನ್ನ? ಶೇಖ್ ಅಬ್ದುಲ್ಲಾ ಅವ್ರನ್ನ. ಶೇಖ್ ಅಬ್ದುಲ್ಲಾ ಅವ್ರು ನೇರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆಗೆ ಹೋದ್ರು. ಮನೆಗೆ ಹೋದ್ಮೇಲೆ ಏನ್ ಹೇಳಿದ್ರು ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಶೇಖ್ ಅಬ್ದುಲ್ಲಾ ಅವರೇ, ನಾನು ಬರೆದಿರ್ತಕ್ಕಂಥ ಈ ಸಂವಿಧಾನ ಅಖಂಡ ಭಾರತಕ್ಕೆ, ಜಮ್ಮು ಕಾಶ್ಮೀರವನ್ನು ಒಳಗೊಂಡಂತೆ ಈ ಭಾರತಕ್ಕೆ ನಾನು ಸಂವಿಧಾನ ಕೊಟ್ಟಿರೋದು. ಅದನ್ನು ಹೊರತುಪಡಿಸಲ್ಲ. ಈ ರಾಷ್ಟ್ರಕ್ಕೆ ಬರೆದಂತ ಸಂವಿಧಾನದ ಈ ಬರವಣಿಗೆ, ಈ ಕೈ ರಾಷ್ಟ್ರಕ್ಕೆ ದ್ರೋಹ ಬರೆಯುವ ಕೆಲಸ ಮಾಡಲಾರೆ, ನೀನು ದಯವಿಟ್ಟು ವಾಪಸ್ ಹೋಗು ಅಂತ ಹೇಳಿ ಕಳಿಸ್ತಾರೆ ಶೇಖ್ ಅಬ್ದುಲ್ಲಾ ಅವರಿಗೆ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆಗೆ ಹೋಗಿದ್ದೆ, ನನಗೆ ಬರ್ಕೊಡೋದಿಲ್ಲ ನಿಮ್ಮ ದೇಶಕ್ಕೆ ಸಂವಿಧಾನ ಅಂತೇಳಿ ವಾಪಸ್ ಕಳೆದು, ಮತ್ತೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಶೇಖ್ ಅಬ್ದುಲ್ಲಾ. ಒಂದು ಕೆಲಸ ಮಾಡಿ, ಎನ್ ಗೋಪಾಲ ಸ್ವಾಮಿ ಅಯ್ಯಂಗಾರ್ ಅಂತಿದ್ದಾರೆ, ಅವ್ರ ಮನೆಗೆ ಹೋಗಿ ನಾನು ಹೇಳ್ತೀನಿ, ನಿಮ್ಗೆ ಒಂದು ಡ್ರಾಫ್ಟ್ ಹಾಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರ ಮನೆಗೆ ನೇರವಾಗಿ ಹೋಗ್ತಾರೆ. ಯಾರು? ಶೇಖ್ ಅಬ್ದುಲ್ಲಾ. ಎನ್ ಗೋಪಾಲ ಸ್ವಾಮಿ ಅಯ್ಯಂಗಾರ್ ಅವರು ಯಾವ ಪ್ರಶ್ನೆ ಕೇಳಿಲ್ಲ, ಯಾವುದಕ್ಕೆ ಸಂವಿಧಾನ ಕೊಡಬೇಕು ಅಂತ ಅವ್ರು ಕೇಳಲಿಲ್ಲ. ಶೇಖ್ ಅಬ್ದುಲ್ಲಾ ಏನು ಕೇಳಿದ್ರೆ ಅದರಂತೆ ಸಂವಿಧಾನವನ್ನು ಬರ್ಕೊಟ್ರು. ಅದಕ್ಕೆ ಸಹಮತವನ್ನು ಕೊಟ್ಟಂತ ಅಂದಿನ ಈ ದೇಶದ ನೆಹರು ಪ್ರಧಾನಮಂತ್ರಿ. ಅವತ್ತು ರಾಜ್ಯಪಾಲರ, ರಾಷ್ಟ್ರಪತಿಗಳ ಅಂಕಿತ ಸಮೇತ ಅವರು ಆ ದೇಶಕ್ಕೆ ಆರ್ಟಿಕಲ್ 370 ತಾತ್ಕಾಲಿಕವಾಗಿ ನಿಮ್ಗೆ ಕೊಡ್ತಾ ಇದೀವಿ ಅಂತೇಳಿ ಡೆಲ್ಲಿ ಒಪ್ಪಂದ, ಅಂದ್ರೆ ಅದನ್ನು ಡೆಲ್ಲಿ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಆ ಅಗ್ರಿಮೆಂಟ್ ಅಲ್ಲಿ ಒಪ್ಪಿಗೆ ಕೊಟ್ಟು ಅವತ್ತು ಜಮ್ಮು ಕಾಶ್ಮೀರಕ್ಕೆ ಒಂದು ಸಂವಿಧಾನವನ್ನು ಕೊಡ್ತಾರೆ. ಅವತ್ತು ಕೊಟ್ಟಂತ ಸಂವಿಧಾನ, ತಾತ್ಕಾಲಿಕವಾಗಿ ಕೊಟ್ಟಂತ ಸಂವಿಧಾನ ಬರಬರ್ತಾ ಏನಾಯ್ತು ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಸುಮಾರು 5 ಲಕ್ಷ ಪಂಡಿತರನ್ನ ಸಾರಾಸಗಟಾಗಿ ನಡು ಬೀದಿಯಲ್ಲಿ ಮಾರಣ ಹೋಮ ಮಾಡ್ತಾರೆ ಪಂಡಿತರನ್ನ. ಯಾಕೆ ಹೇಳ್ರಿ? ಅವ್ರದೇ ಕಾನೂನು. ಅವ್ರು ಹೇಳ್ತಾರೆ, ಈ ದೇಶದ ಒಟ್ಟಾರೆ ಬಜೆಟಿನ 10% ಆದಾಯ ಜಮ್ಮು ಕಾಶ್ಮೀರಕ್ಕೆ ಕಳಿಸ್ತಾ ಇದೀವಿ ನಾವು. ಆದ್ರೆ ನೀವೇನ್ ಮಾಡ್ತೀರಿ? ನಿಮ್ಮ ಕಾನೂನುಗಳು ನಮ್ಗೆ ಒಪ್ಪಿಗೆ ಆಗಲ್ಲ, ನಮ್ಮದೇ ಆದಂತ ಕಾನೂನುಗಳನ್ನ ನಮ್ಮ ರಾಜ್ಯಕ್ಕೆ ಬರ್ಕೊಳ್ತೀವಿ, ನಿಮ್ಮ ಕಾನೂನು ನಮ್ಗೆ ಏನ್ ಬೇಡ, ನೀವು ರಕ್ಷಣೆ ಮಾತ್ರ ಕೊಡಿ ಅಂತ ಕೇಳ್ತಾರೆ ಶೇಖ್ ಅಬ್ದುಲ್ಲಾ ಕುಟುಂಬ. ಎಂತ ದುರ್ದೈವ ನೋಡ್ರಿ. ಅದು ಒಂದು ಒಳ್ಳೇದೇ ಆಯ್ತು. ಅವರಿಗೆ 1998 ಜನಸಂಘ ಸ್ಥಾಪನೆ ಮಾಡಿದಂತ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಭಾವಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಡಾಕ್ಟರ್ ಗುರೂಜಿ ಗೋಲ್ವಾಲ್ಕರ್ ಮನೆಗೆ ಹೋಗ್ತಾರೆ 1950ರಲ್ಲಿ. ಏನ್ ಮಾಡೋದು? ಈಗ ಆರ್ಟಿಕಲ್ 370 ಕೊಟ್ಬಿಟ್ಟಿದ್ದಾರೆ, ಇದನ್ನ ಕಿತ್ತಾಕ್ಬೇಕು. ಈ ದೇಶಕ್ಕೆ 2 ನಿಶಾನ್
दो संविधान दो ಪ್ರಧಾನ್ ನೈ ಚಲೇಗೆ ಅಂತ ಹೇಳ್ತಾರೆ. ಈ ಒಂದು ಘೋಷಣೆಯನ್ನು ಇಟ್ಟುಕೊಂಡು 1998ರಲ್ಲಿ ಏಕತಾ ಯಾತ್ರೆ ಅಂತೇಳಿ ಜಮ್ಮು ಕಾಶ್ಮೀರಕ್ಕೆ ಅವರು ಪ್ರಯಾಣ ಮಾಡ್ತಾರೆ. ಅಲ್ಲಿ ಅರೆಸ್ಟ್ ಮಾಡ್ತಾರೆ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವ್ರನ್ನ. ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಇರ್ತಾರೆ. ಆನಂತರ ಅಜ್ಞಾತ ಸ್ಥಳಕ್ಕೆ ಹೇಳ್ತಾರೆ. ಆಮೇಲೆ ವಾರ್ತೆ ಬರ್ತದೆ ಲಾಕಪ್ ಡೆತ್ ಆಗಿದೆ ಅಂತೇಳಿ. ಅದೊಂದು ರೀತಿ ಕೊಲೆನೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಅವರ ಸಾವು ಹೇಗಾಯ್ತು ಅಂತ ಇವತ್ತು ಕೂಡ ನಿಗೂಢವಾಗಿಯೇ ಇದೆ. ಯಾತಕ್ಕಾಗಿ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಬಂಧುಗಳೇ, ನೀವೆಲ್ಲ ಕೂತಿದ್ದೀರಿ. ಇವತ್ತು ನಡೀತಕ್ಕಂಥ ಚುನಾವಣೆ ದೇಶದ್ದು. ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ಸಾವಿರ ಜನ ಸೈನಿಕರು ಸತ್ತಿರೋದು ಒಂದೇ ಒಂದು ಜಮ್ಮು ಕಾಶ್ಮೀರವನ್ನು ಉಳಿಸ್ಕೊಳ್ಳಕ್ಕೆ. ಅವತ್ತೇನಾದ್ರೂ ನೆಹರು ಅವರು ಗೃಹ ಮಂತ್ರಿಗಳಾದಂಥ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಫ್ರೀಯಾಗಿ ಅವರು ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ, ಇವತ್ತು POK ಆಗ್ತಾ ಇರಲಿಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರ ಆಗ್ತಾ ಇರಲಿಲ್ಲ. ಲಡಾಖ್, ಲಾಹೋರ್, ಅದೇ ಚೈನಾದವರು ಕೂಡ ಆಕ್ರಮಣ ಮಾಡಿದ್ರು ಅವತ್ತು. ಚೈನಾದವರು ಕೂಡ ಆಕ್ರಮಣ. ಕಾರಣ ಯಾರು? ಈ ದೇಶದ ಅಂದಿನ ಪ್ರಧಾನಮಂತ್ರಿ ನೆಹರು. ಇಂಥ ಕೆಲಸಗಳ ಮಾಡದಂತ ಪ್ರಮಾದ ಇಲ್ಲ. ಈ ಪ್ರಮಾದಕ್ಕೆ ಈ ದೇಶದ ಜನ ಬೆಲೆ ತೆತ್ತಿದ್ದೆಷ್ಟು? ಈ ದೇಶದ ಸೈನಿಕರು 45,000 ಜನ ಜಮ್ಮು ಕಾಶ್ಮೀರ ಉಳಿಸ್ಕೊಳ್ಳೋಕೆ ಮಾತ್ರ ಪ್ರಾಣವನ್ನ ಇವತ್ತು ಬಲಿದಾನ ಮಾಡಿದ್ರು. ಬೇಕಾಗಿದ್ದ? ಈ ದೇಶವನ್ನು ಕಳೆದ 62 ವರ್ಷಗಳ ಆಳಿದಂತ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 1952ರಲ್ಲಿ ಬಾಂಬೆ ಉತ್ತರದಲ್ಲಿ ಸೋಲಿಸಿದರು. 1954ರಲ್ಲಿ ಉಪಚುನಾವಣೆಯಲ್ಲಿ ಬಂಡಾರನ ಕ್ಷೇತ್ರದಲ್ಲಿ ಒಬ್ಬ ಖರ್ಜೋಳಕರವನ್ನ ನಿಲ್ಲಿಸಿ ಅಲ್ಲಿ ಸೋಲಿಸಿದರು. ಆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅಂದಿನ ಪ್ರಧಾನಮಂತ್ರಿ ನೆಹರು ಅವರು 2 ಸಾರಿ ಪ್ರಚಾರಕ್ಕೆ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ. ನಾವು ಒಪ್ಕೊಳ್ಬೇಕಾ ಕಾಂಗ್ರೆಸ್ ವೋಟ್ ಹಾಕ್ಬೇಕಂತ ಹೇಳಿ ಬಂಧುಗಳೇ? ಕೂತ್ಕೊಳ್ಳಿ, ಏನು ಯೋಚನೆ ಮಾಡ್ರಿ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾಪಿತವನ್ನ ಸೋಲಿಸಕ್ಕೆ ಹೋಗಿರ್ತಕ್ಕಂಥ ನೆಹರು ಕುಟುಂಬವನ್ನ ಕಾಂಗ್ರೆಸ್ಗೆ ನಾವು ವೋಟ್ ಹಾಕಿ ಈ ದೇಶವನ್ನ ಚಿತ್ರ ಮಾಡ್ಲಿಕ್ಕೆ ನಾವು ಒಪ್ಕೋಬೇಕಾ? ಒಪ್ಕೊಳ್ಬೇಕು ಹೇಳ್ರಿ. ಈ ದೇಶದಲ್ಲಿ ಇದೇ 18ನೇ ಚುನಾವಣೆ ಇದೆ. ಮಹಾನುಭಾವ ನಮ್ಮ ವಾಜಪೇಯಿ ಅವರ ಕಾಲದಲ್ಲಿ ಆಡಳಿತ ಚೆನ್ನಾಗಿದ್ದು ಬಿಟ್ರೆ ಕಳೆದ 10 ವರ್ಷಗಳಿಂದ ಈ ದೇಶವನ್ನ ಎಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವ್ರಿಗೋಸ್ಕರ ಅಲ್ಲ, ಈ ದೇಶಕ್ಕೋಸ್ಕರ, ಈ ದೇಶದ ಒಳಗಡೆ ಇರ್ತಕ್ಕಂಥ 140 ಕೋಟಿ ಜನಕ್ಕೋಸ್ಕರ, ನಮ್ಮೆಲ್ಲರಿಗೋಸ್ಕರ ನಾವು ಚುನಾವಣೆ ಮಾಡಿ ನಡೀತಕ್ಕಂಥದ್ದು. ಅವ್ರಿಗಲ್ಲ. ಅದಕ್ಕಾಗಿ ನಮ್ಮ ಮತ ಇವತ್ತು ತೆನವತ್ತ ರೈತ ಮಹಿಳೆಗೆ ಮಲ್ಲೇಶ್ ಬಾಬು ಅವ್ರಿಗೆ ಕೊಡಬೇಕು. ಅವ್ರಿಗೆ ಕೊಟ್ಟರೆ ನರೇಂದ್ರ ಮೋದಿಜಿಯವರು ಇನ್ನಷ್ಟು ಕೆಲಸ ಕಾರ್ಯಗಳನ್ನ ಈ ದೇಶಕ್ಕೋಸ್ಕರ ಮಾಡ್ತಾರೆ. ನಮ್ಮ ಸಹೋದರರು ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ನೋಡಿದ್ದೀನಿ. ಯಾಕಂದ್ರೆ ನಾವು ವಿಧಾನಸಭೆಯಲ್ಲಿ ಒಳಗಡೆ ಇದ್ದಾಗ ಏನ್ ನಡೀತದೆ, ಆಚೆ ಇದ್ದಾಗ ಏನ್ ನಡೀತದೆ ಅನ್ನೋದು ನಾನು ಸ್ವತಃ ಅನುಭವಿಸಿರೋದು. ಕೆಲವು ಸಂದರ್ಭದಲ್ಲಿ ಸತ್ಯನ ಮಾತಾಡಬೇಕು. ಅನೇಕ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರ್ತದೆ. ಸಾರ್ವಜನಿಕವಾಗಿ ಟೀಕೆಗಳು ಬಂದ್ರೆ ಹೂನಾರ, ಹೊಗಳಿಕೆ ಬಂದ್ರೆ ನೀವೇನೋ ನನಗೆ ಲಕ್ಷ ಜವಾಬ್ದಾರಿ ಕೊಡ್ತಾ ಇದ್ರೆ ಕೆಲಸ ಮಾಡ್ತೀನಿ ಅಂತ ನಾನು ಸ್ವೀಕಾರ ಮಾಡ್ತೀನಿ. ಬೇರೆ ಇನ್ಯಾವುದು ಏನಿಲ್ಲ. ಯಾರು ಕೂಡ 100ಕ್ಕೆ 100 ಸಾರ್ವಜನಿಕ ಜೀವನದಲ್ಲಿ ಸತ್ಯವಂತೂ ಆಗಕ್ಕಾಗಲ್ಲ, ಹೆಸರು ತಗೊಳಕ್ಕಾಗಲ್ಲ. ಆದ್ರೆ ಆತ್ಮಸಾಕ್ಷಿಗೆ ಮಾತ್ರ ನಾವು ಒಪ್ಪಿ ಕೆಲಸ ಮಾಡಬೇಕು. ಇಷ್ಟೇ ನಮ್ಮ ಮುಂದೆ ಇರೋದು. ಈ ತಿಂಗಳು ನಡೀತಕ್ಕಂಥ ಚುನಾವಣೆ 26ನೇ ತಾರೀಕು ಬರ್ತದೆ. ನಾವೆಲ್ಲರೂ ಕೂಡ ಓಟ್ ಹಾಕಿ ಮಲ್ಲೇಶ್ ಬಾಬುನ ಗೆಲ್ಸೋಣವಾ? ನಾವೆಲ್ಲರೂ ಭದ್ರಾಗಿದ್ದೀವಿ ತಾನೆ? ಅವರ ಗುರುತು ಬಹಳಷ್ಟು ವಿಷಯಗಳಿದೆ. ನಾವು ಇದು ಲೋಕಸಭಾ ಚುನಾವಣೆ ಮಾತ್ರ ಸೀಮಿತ ಆಗಲಿ, ಒಂದಷ್ಟು ವಿಷಯಗಳು ನಿಮಗೆ ಗೊತ್ತಾಗ್ಲಿ. ಯಾತಕ್ಕೋಸ್ಕರ ಈ ದೇಶಕ್ಕೆ ನಾವು ವೋಟ್ ಹಾಕ್ಬೇಕು, ನರೇಂದ್ರ ಮೋದಿ ಅವರು ವೋಟ್ ಹಾಕ್ಬೇಕು, ಮಲ್ಲೇಶ್ ಬಾಬು ಅವರು ವೋಟ್ ಹಾಕ್ಬೇಕು ಅನ್ನೋ ವಿಷಯ ಮಾತ್ರ ಒಂದು ಸಂಕ್ಷಿಪ್ತವಾಗಿ 1-2 ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಬಂಧುಗಳೇ. ಕಳೆಯಿಂದ ಈ ಸಭೆಯಲ್ಲಿ ಬಂದು ಭಾಗವಹಿಸಿ ಮಲ್ಲೇಶ್ ಬಾಬು ಅವರನ್ನ ಮತಯಾಚನೆ ಮಾಡಿದ್ದು ನೋಡಿದ್ದೀರಿ. ನಮ್ಮ ಲೋಕಸಭಾ ಸದಸ್ಯರು ಮಾತಾಡಿದ್ದು ಕೇಳಿದ್ದೀರಿ. ನಮ್ಮೆಲ್ಲರ ಉದ್ದೇಶ ಇಷ್ಟೇ, ಮಲ್ಲೇಶ್ ಬಾಬುರನ್ನ ಗೆಲ್ಲಿಸಬೇಕು. ಅವರ ಗುರುತು ತೆನವತ್ತ ರೈತ ಮಹಿಳೆ. ಬರುವ ದಿನ ಪ್ರತಿ ಮನೆಗೂ ಕೂಡ ಕರಪತ್ರವನ್ನು ತರಿಸಬೇಕು. ಇನ್ನೂ ಕೆಲವು ಕಡೆ ಹಳ್ಳಿಗಳಲ್ಲಿ ಕರಪತ್ರ ಹೋಗಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಬಂದಂತ ಮುಖಂಡರು, ಕಾರ್ಯಕರ್ತರು ದಯಮಾಡಿ ನೀವು ಕೊಟ್ಟು ಆ ಗುರುತನ್ನು ಅವ್ರಿಗೆ ಹೇಳಿ ಅತ್ಯಧಿಕ ಮತಗಳಿಂದ ನಮ್ಮ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿ ಕೊಡೋಣ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ. ಜೈ ಹಿಂದ್. KGF ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ AL ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ.